ಹಾಯ್ ಹೆಲೋ ವೆಲ್ಕಮ್ ಟು ದ ಯಶೋನ್ ಖುಷಿ ಚಾನಲ್. ಮನಸ್ಸಿನ ಮಾತು. ನನಗೆ ಈ ಹೇರ್ ಸ್ಟೈಲ್ ಬೇಡ, ಬೇರೆ ರೀತಿ ಮಾಡು, ಮಮತಾ ಅಮ್ಮನಿಗೆಂದಳು. ಯಾಕೆ ಬೇಡ? ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿನಗೆ. ನನಗೆ ಬೇರೆ ಕೆಲಸ ಇದೆ, ಬೇಗ ಹೋಗಬೇಕು. ನಾನೇ ಕಟ್ಟಿಕೊಳ್ಳುತ್ತೇನೆ ಹಾಗಿದ್ರೆ. ಬೇಡಮ್ಮ ತಾಯಿ, ನೀನು ಹೊರಡುವಷ್ಟರಲ್ಲಿ ಬಸ್ ಶಾಲೆಗೆ ತಲುಪಿರುತ್ತಷ್ಟೆ. ನಾನೇ ಕಟ್ಟಿಬಿಡುತ್ತೇನೆ, ಹೇಗೆ ಬೇಕು ಹೇಳು. ನೀನು ಅವಸರದಲ್ಲಿ ಇದ್ದೀಯಾ ಅಲ್ವಾ, ಹಾಗಾಗಿ ಜಡೆ ಹಾಕು ಸಾಕು. ಸರಿ. ಇವತ್ತೇನು ಜಡೆ? ಯಾವಾಗಲೂ ಅಕ್ಕನಿಗೆ ಹೇಗೆ ಮಾಡುತ್ತೀಯೋ ಹಾಗೆ ಮಾಡು ಅಂತ ಇದ್ದೆ. ಇನ್ನು ಹೀಗೆ ನೀನು ದಿನಕ್ಕೆರಡು ಹೇರ್ ಸ್ಟೈಲ್ ಮಾಡಲು ರೆಡಿಯಾಗಿರು, ಸ್ವಲ್ಪ ಕೋಪಿಸಿಕೊಂಡು ಹೇಳಿದಳು. ಅಕ್ಕ ತಂಗಿ ಎಲ್ಲೋ ಜಗಳ ಮಾಡಿಕೊಂಡಿದ್ದಾರೆ ಅಂದುಕೊಂಡು ಸವಿತಾ ಬೇಗ ಬೇಗ ಎಂದು ಅವಸರಿಸಿದರು. ಬ್ಯಾಗ್ ತೆಗೆದುಕೊಂಡು ಬಂದ ತನುಜ ಹೋಗೋಣ ಎಂದಳು. ಅವಳಿಗೆ ಉತ್ತರಿಸದೆ ತನ್ನ ಬ್ಯಾಗ್ ತೆಗೆದುಕೊಂಡು ಮುಂದೆ ನಡೆದಳು ಮಮತಾ. ಅಮ್ಮನಿಗೆ ಕಣ್ಸನ್ನೆ ಮಾಡಿ ಏನಾಯಿತು ಎಂದು ಕೇಳಿದಳು. ಅವರು ಗೊತ್ತಿಲ್ಲ ಎಂಬಂತೆ ಕೈಯಾಡಿಸಿದರು. ಮತ್ತೆ ಮಾತಾಡೋಣ, ಬಸ್ಗೆ ಹೊತ್ತಾಯಿತು ಎಂದು ಅವಳು ತಂಗಿಯನ್ನು ಹಿಂಬಾಲಿಸಿದಳು. ಅಕ್ಕ ತಂಗಿ ಇಬ್ಬರು ಒಂದೇ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿದ್ದರು. ಮಮತಾ 7ನೇ ತರಗತಿ, ಆದರೆ ತನುಜ ದ್ವಿತೀಯ PUC. ಇಬ್ಬರೂ ಮನೆಯ ಮುದ್ದು ಮಕ್ಕಳು. ಅಪ್ಪ ನಾಗೇಶ್, ಅಮ್ಮ ಸವಿತಾ, ಅಜ್ಜಿ ಸೌಭಾಗ್ಯಮ್ಮ. ಎಲ್ಲರಿಗೂ ಮಕ್ಕಳೆಂದರೆ ಪ್ರೀತಿ. ಹುಡುಗಿಯರೆಂದು ತಾತ್ಸಾರ ಮಾಡಿದವರಲ್ಲ. ಅಕ್ಕ ತಂಗಿಯರು ಕೂಡ ಒಬ್ಬರನ್ನೊಬ್ಬರು ತುಂಬಾ ಹಚ್ಚಿಕೊಂಡಿದ್ದರು. ಸಣ್ಣ ಪುಟ್ಟ ಜಗಳ ನಡೆದರೂ ಒಂದೇ ದಿನದಲ್ಲಿ ರಾಜಿ ಆಗಿ ಬಿಡುತ್ತಿದ್ದರು. ಅದು ಕೂಡ ಅಕ್ಕ ತನುಜಾ ಹೋಗಿ ಪೂಸಿ ಹೊಡೆದ ಮೇಲೆ. ಎಷ್ಟೇ ಕೋಪಿಸಿಕೊಂಡಿದ್ದರೂ ಮೂರನೆಯವರ ಎದುರು ಅಕ್ಕ ತಂಗಿ ಒಂದೇ. ಬೇಕಾದ್ರೆ ಅವರು ಹೊರಟ ಮೇಲೆ ಜಗಳ ಮುಂದುವರಿಸುತ್ತಾರೆ ಅಷ್ಟೇ. ಆದರೂ ಕಿರಿಯ ಸದಸ್ಯಗೆ ಮಹತ್ವ ಜಾಸ್ತಿ. ತಾನಾಗಿ ಎಂದು ಸಿಟ್ಟು ಬಂದಾಗ ಮಾತನಾಡಿಸಿದ್ದಿಲ್ಲ. ಆದರೆ ಅವಳ ಮನದಲ್ಲಿ ಅಸೂಯೆ ಇರಲಿಲ್ಲ. ಅಕ್ಕನಂತೆ ಇರಲು ಬಯಸುತ್ತಿದ್ದಳು ಮಮತಾ. ಒಂದು ರೀತಿಯಲ್ಲಿ ನಾಗೇಶ್ ಅವರೇ ಅದಕ್ಕೆ ಕಾರಣ. ಯಾವುದೇ ವಸ್ತು ತರಲಿ ಅವಳಿ ಮಕ್ಕಳಿಗೆ ತಂದಂತೆ ಒಂದೇ ಬಣ್ಣ ವಿನ್ಯಾಸ ಹೊಂದಿರುವುದನ್ನು ತಂದು ಕೊಡುತ್ತಿದ್ದರು. ತನುಜ ಬೇರೆ ಬೇಕಿತ್ತು ಎಂದರೂ ಮಮತಾ ಯಾವಾಗಲೂ ನನಗೆ ಎಲ್ಲ ಅಕ್ಕನಿಗೆ ತಂದಂಥದ್ದೇ ಬೇಕು ಎನ್ನುತ್ತಿದ್ದಳು. ಆದ್ದರಿಂದ ಅದೇ ರೂಢಿಯಾಗಿ ಬಿಟ್ಟಿತ್ತು. ಯಾವಾಗಲಾದರೂ ಸಿಟ್ಟು ಬಂದಾಗ ಅದರಲ್ಲಿ ಬದಲಾವಣೆ ಆಗುತ್ತಿತ್ತಷ್ಟೆ. ಹಾಗಾಗಿ ಇಂದಿನ ಜಡೆಯ ವಿಷಯ ಏನೂ ವಿಶೇಷವಲ್ಲ. ಸಂಜೆ ಮರಳಿ ಬರುವಾಗಲೂ ಯಾವತ್ತಿನ ನಗು ಹರಟೆ ಇರಲಿಲ್ಲ. ಮಮತಾ ಮೌನಿಯಾಗಿದ್ದಳು. ಕಾರಣ ಕೇಳಿದಾಗಲೂ ನಾನು ಇರುವುದೇ ಹೀಗೆ ಇನ್ನು ಎಂದು ಸಿಡಿದಿದ್ದಳು. ತನುಜ ಏನು ಹೇಳಿದ್ರೂ ಅವಳ ಹಠವೇ ಮುಂದುವರೆದಿತ್ತು. ಮನೆ ಸೇರುತ್ತಿದ್ದಂತೆಯೇ ಹೊಟ್ಟೆ ಹಸಿವು ಜೋರಾಯಿತು. ಅಮ್ಮ ತಿಂಡಿ ಎಂದು ಜೋರಾಗಿ ಕಿರುಚಿದಳು ಮಮತಾ. ಬೇಗ ಬನ್ನಿ, ಒಳಗೆ ಅವಲಕ್ಕಿ ಇದೆ. ಅವಳು ಹೂ ಎನ್ನುವುದಕ್ಕೂ ಆಗಲೇ ಅವಲಕ್ಕಿ ಮಾಡಲು ಕೇಳಿ ಹೋಗಿದ್ದೆ ಅಲ್ವಾ, ಬಾ ತಿನ್ನು ಎಂದರು ತನುಜ ಅನ್ನು ನೋಡುತ್ತಾ. ನನಗೆ ಬೇಡ, ಊಟವೇ ಮಾಡುತ್ತೇನೆ ತಟ್ಟನೆ ಎಂದಳು ಮಮತಾ. ಬೇಕಾದುದನ್ನು ತಿಂದು ಹೊಟ್ಟೆ ತುಂಬಿಸಿಕೊಳ್ಳಿ ಎನ್ನುತ್ತಾ ಸವಿತಾ ಒಣಗಿದ ಬಟ್ಟೆ ಮಡಿಚಿಡಲು ಹೋದರು. ಯಾವತ್ತೂ ಇಲ್ಲದ್ದು ಇದೇನಾಯಿತು ಈ ಹುಡುಗಿಗೆ? ಮತ್ತೊಮ್ಮೆ ಮಾತನಾಡಬೇಕು, ಅವಳ ಶಾಲೆ ಕೆಲಸ ಮುಗಿಲಿ ಅಂದುಕೊಂಡರು ಸವಿತಾ ಬಟ್ಟೆಗಳನ್ನು ಮಡಚುತ್ತಾ. ಸ್ವಲ್ಪ ಹೊತ್ತಿನಲ್ಲಿಯೇ ಇಬ್ಬರು ತಮ್ಮ ಹೋಂವರ್ಕ್ ಮುಗಿಸಿ ಮಾತನಾಡಲು ಹೊರಬಂದರು. ಅಕ್ಕ ತಂಗಿ ಸಿಟ್ಟು ಮುಗಿಯಿತಾ? ನಾನೇನು ಕೋಪ ಮಾಡಿಕೊಂಡಿಲ್ಲ ಕೇಳು. ಹೌದಾ, ಮತ್ತೇನಾಯಿತು ಮಮತಾ? ಏನಿಲ್ಲ ಎಂದು ತನ್ನ ಶಾಲೆಯ ಸುದ್ದಿ ಹೇಳತೊಡಗಿದಳು. ಆ ದಿನ ಕಳೆಯಿತು. ತನುಜಾ ಮಮತಾ ಜೊತೆಗೆ ಹೋಗಿ ಬರುತ್ತಿದ್ದರು. ಒಂದೊಂದು ದಿನ ಮಮತಾ ತುಂಬ ಖುಷಿಯಾಗಿದ್ದರೆ ಕೆಲವೊಮ್ಮೆ ಸಪ್ಪೆ ಮೊರೆ ಹಾಕಿ ಕೂರುತ್ತಿದ್ದಳು. ಹೇ ಮಮತಾ, ಯಾಕೆ ಸಪ್ಪೆಯಾಗಿದ್ದೀಯಾ? ನಿನ್ನ ಫ್ರೆಂಡ್ ಪವಿತ್ರ ಬರಲಿಲ್ವಾ? ಯಾರಾದರೂ ಎಕ್ಸಾಮ್ಸ್ ಮಾಡ್ತಾರಂತ? ಎಕ್ಸಾಮ್ಸ್ ಎಲ್ಲ ಮುಗೀತು. ಮತ್ತೇನು, ಯಾವಾಗಲೂ ಬಾಯಿ ಮುಚ್ಚುವುದಿಲ್ಲ. ಇವತ್ತು ಮಾತನಾಡುವುದನ್ನೇ ಮರೆತಿದ್ದೀಯಾ? ಏನಿಲ್ಲ ಅಕ್ಕ, ಹಸಿವಾಗ್ತಾ ಇದೆ ಅಷ್ಟೇ. ಬೇಗ ಹೋಗೋಣ ಮನೆಗೆ. ಮನೆಗೆ ಬಂದೊಡನೆ ನಾಗೇಶ್ ನೇಂದ್ರ ಬಾಳೆಹಣ್ಣನ್ನು ತೆಗೋ ತಿನ್ನು ತನುಜಾ ಎಂದು ಅವಳ ಕೈಗಿಟ್ಟರು. ಕಿರುಗಣ್ಣಲ್ಲಿ ನೋಡಿದ ಮಮತಾ ದಡದಡ ಶಬ್ದ ಮಾಡುತ್ತಾ ರೂಮಿಗೆ ಓಡಿದಳು. ಅವಳಿಗೆ ನೇಂದ್ರ ಹಣ್ಣು ಇಷ್ಟ ಇಲ್ಲ. ಕೊಟ್ಟರೂ ತಿನ್ನದೇ ಹಾಗೆ ಇಡುತ್ತಿದ್ದಳು. ಹಾಗಾಗಿ ನಾಗೇಶ್ ಅವರು ದೊಡ್ಡ ಮಗಳಿಗೆ ಮಾತ್ರ ನೀಡಿದ್ದರು. ನನಗೂ ಹಸಿವಾಗ್ತಾ ಇತ್ತು, ಆದರೆ ಅಕ್ಕನಿಗೆ ಮಾತ್ರ ಹಣ್ಣು ಕೊಟ್ರು. ಅಪ್ಪ, ನಾನು ಅಂದರೆ ಯಾರಿಗೂ ಇಷ್ಟ ಇಲ್ಲ. ಮಮತಾ ಮನಸ್ಸು ಬೇರೆ ಹೇಳುತ್ತಿತ್ತು. ಅದರ ಅರಿವು ಯಾರಿಗೂ ಇರಲಿಲ್ಲ.
ಯಾಕೆಂದರೆ ಮನದಲ್ಲಿ ಅಂತಹ ಭಾವನೆ ಇದ್ದರೆ ತಾನೇ. ಭಾನುವಾರ ಆದ ಕಾರಣ ಶಾಲೆಗೆ ರಜೆ ಇತ್ತು. ಬೆಳಗ್ಗೆ ಚಪಾತಿ ಮಾಡಿ ಕೊಡಬೇಕೆಂದು ಅಮ್ಮನಲ್ಲಿ ರಾತ್ರಿಯೇ ಹೇಳಿದ್ದಳು ಮಮತಾ. ಅವಳು ಮಲಗಿದ ನಂತರ ನಾಗೇಶ್ ಅವರ ಅಕ್ಕ ಕರೆ ಮಾಡಿ ಮಗ ಸೊಸೆಯೊಂದಿಗೆ ಬರುವುದಾಗಿ ತಿಳಿಸಿದ್ದರು. ಹಾಗಾಗಿ ಪಾಯಸದೂಟ ತಯಾರಾಗಬೇಕೆಂದು ಬೆಳಗ್ಗೆ ಚಪಾತಿಯ ಬದಲಿಗೆ ಪಲಾವ್ ಮಾಡಿದರು. ನಿದ್ದೆಯಿಂದ ಎದ್ದು ಚಪಾತಿ ತಿನ್ನಲು ಬಂದವಳಿಗೆ ಪಲಾವ್ ಕಂಡು ಬೇಸರ ಸಿಟ್ಟು ಒಟ್ಟಿಗೆ ಬಂದಿತು. ಸಾಲದು ಎಂಬಂತೆ ತನುಜಗೆ ಪಲಾವ್ ಇಷ್ಟ. ನಾನು ಹೇಳಿದ ತಿಂಡಿ ನೀನು ಮಾಡುವುದಿಲ್ಲ, ನನಗೆ ಬೇಡ ಎಂದು ಬಂದ ವೇಗದಲ್ಲೇ ಹೊರಗೆ ಹೋದಳು. ಅಮ್ಮನ ಮಾತು ಕೇಳುವಷ್ಟು ತಾಳ್ಮೆ ಇರಲಿಲ್ಲ ಅವಳಿಗೆ. ಎಲ್ಲ ಅಕ್ಕನಿಗೆ ಬೇಕಾದ ಹಾಗೆ ಮಾಡ್ತಾರೆ. ಪಲಾವ್ ತಿಂದು 2 ದಿನ ಆಯಿತಷ್ಟೇ. ನಿನ್ನೆ ಒಪ್ಪಿದ ಅಮ್ಮ ಇವತ್ತು ಹೀಗೆ ಮಾಡಬಹುದಾ? ನಾನು ಆಸೆ ಪಟ್ಟಿದ್ದು ಯಾವುದೂ ಸಿಗುವುದಿಲ್ಲ. ಅವಳ ಯೋಚನೆ ಸಾಗುತ್ತಿರಬೇಕಾದರೆ ತನುಜ ಬಂದು ಬಾ ತಿಂಡಿ ತಿನ್ನೋಣ, ನನಗೆ ಬೇಡ ಅಂದೆ ಆಗಲೇ. ಅಮ್ಮನಿಗೆ ಬೇಸರ ಆಗುತ್ತಲ್ವಾ ನೀನು ತಿನ್ನದೇ ಕುಳಿತುಕೊಂಡರೆ. ಅವಳಿಗೆ ಇವತ್ತು ತುಂಬ ಕೆಲಸ ಇದೆ. ಅವಳು ತಿನ್ನದೇ ಕೂತ್ರೆ ಆಗುತ್ತಾ? ಅತ್ತೆ, ಬಾವ, ಅಕ್ಕ ಬರ್ತಾರಂತೆ ಇವತ್ತು. ಹೌದಾ? ನನಗೆ ಗೊತ್ತಿಲ್ಲ. ಈಗ ಗೊತ್ತಾಯ್ತಲ್ಲ, ಬಾಬಾ. ಆದರೂ ನನಗೆ ಹೇಳಲೇ ಇಲ್ಲ ಅಮ್ಮ. ಎಲ್ಲ ವಿಷಯದಲ್ಲೂ ಸೀಕ್ರೆಟ್ ಮಾಡ್ತಾರೆ ಎಂದುಕೊಳ್ಳುತ್ತಾ ಅಕ್ಕನ ಹಿಂದೆ ನಡೆದಳು. ಎಲ್ಲರೂ ಬೇಗ ತಿಂಡಿ ತಿನ್ನುವರಂತೆ ಬನ್ನಿ, ಸವಿತಾ ಅವಸರಿಸಿದಳು. ಅತ್ತಿಗೆ ಬರುವ ಸಂಭ್ರಮ ಎಂದು ತನುಜ ಹೇಳಿದಾಗ, ಹೌದು, ಅತ್ತಿಗೆಗಿಂತ ಮೊದಲು ಅವಳು ನನ್ನ ಗೆಳತಿ. ಮಾತನಾಡುತ್ತಾ ತಿಂಡಿ ತಿಂದು ಮುಗಿಸಿದರೂ ಮಮತಾ ಮೌನಿಯಾಗಿದ್ದಳು. ಗಮನಿಸಿದರೂ ಚಪಾತಿ ಮಾಡಿಕೊಟ್ಟ ಆಮೇಲೆಯೇ ಕೋಪ ಕರಗುವುದೆಂದು ಅರಿತ ಸವಿತಾ ಸುಮ್ಮನಿದ್ದರು. ಅತ್ತೆ ಗಾಯತ್ರಿ ಮನೆಗೆ ಬಂದಾಗ ಮಮತಾ ಖುಷಿಯಿಂದಲೇ ಮಾತನಾಡಿಸಿದಳು. ಅವರ ಮಗ ಕಾರ್ತಿಕ್ ಮತ್ತು ಸೊಸೆ ವೈದೇಹಿ ಚೆನ್ನೈನಿಂದ ಬಂದ ಕಾರಣ ಎಲ್ಲರೂ ಒಟ್ಟಿಗೆ ಬಂದಿದ್ದರು. ಅವನೆಂದರೆ ಇಬ್ಬರಿಗೂ ಸಲುಗೆ, ಅಣ್ಣನಂತೆ ಕಾಣುತ್ತಿದ್ದರು. ಅವನಿಗೂ ಒಡ ಹುಟ್ಟಿದವರಿಲ್ಲದ ಕಾರಣ ಇವರೇ ಪ್ರೀತಿಯ ತಂಗಿಯರು. ಹಾಗಾಗಿ ಬರುವಾಗ ಡ್ರೆಸ್, ಬ್ಯಾಗ್ ಎಂದು ತಂದು ರಾಶಿ ಹಾಕುತ್ತಿದ್ದನು. ಈ ಸಲವೂ ಬರಿಗೈಯಲ್ಲಿ ಬಂದಿರಲಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ವರ್ಷ ಕಳೆದಿತ್ತು. ಹಾಗಾಗಿ ಹರಟೆ, ನಗುವಿನಲ್ಲೇ ಸಮಯ ಸರಿದಿತ್ತು. ಸಂಜೆ ಅವರೆಲ್ಲ ಹೊರಟು ಹೋದ ಮೇಲೆ ಮಮತಾ ಪುನಃ ತನ್ನ ಸಿಟ್ಟು ಮುಗಿದಿಲ್ಲ ಎಂದು ನೆನಪಿಸಲು ಗಂಟು ಮುಖ ಹೊತ್ತು ಕುಳಿತಳು. ಮರುದಿನ ಶಾಲೆಗೆ ಓಡುವ ಗಡಿಬಿಡಿಯಲ್ಲಿ ಬೆಳಗಿನ ತಿಂಡಿ ಹೊಟ್ಟೆಗೆ ಹೋಗುವುದು ಇಂತಿಷ್ಟೇ ಅಂತಿದೆ. ಸಂಜೆಗೆ ಅಂತ ಕುಳಿತರೆ ಇವಳ ಕೋಪದ ಮುಖವಾಡ ಕಳಚಲು ಅಷ್ಟು ಹೊತ್ತು ಕಾಯಬೇಕು. ಹೇಗೋ ರಾತ್ರಿಗೆ ಅನ್ನ ಇಡುವ ಬದಲು ಸವಿತಾ ರಾತ್ರಿಗೆ ಚಪಾತಿ ಮಾಡಲು ನಿರ್ಧರಿಸಿದರು. 1 ವಾರ ಕಳೆದಿತ್ತು. ಬೆಳಗ್ಗೆಯೇ ತನುಜ ಒಂದು ರೆಕಾರ್ಡ್ ಪುಸ್ತಕ ಹುಡುಕುತ್ತಿದ್ದಳು. ಎಲ್ಲಿಯೂ ಸಿಗಲಿಲ್ಲ. ಇನ್ನು ಕಾಲೇಜಿಗೆ ತಡವಾಗುತ್ತೆಂದು ಹೊರಟು ಹೋದಳು. ಸಂಜೆ ಮನೆಗೆ ಬಂದಾಗಲೂ ಯಾರ ಹತ್ತಿರವೂ ಇಲ್ಲ ಅಮ್ಮ, ಏನು ಮಾಡುವುದು? ಮೊದಲಿನಿಂದ ಎಲ್ಲ ಮಾಡಬೇಕಷ್ಟೆ ಎನ್ನುವುದು ಮಮತಾ ಕಿವಿಗೂ ಬಿತ್ತು. ಅವಳು ಹಾಗೇ ಹೋಗಬೇಕು, ಎಲ್ಲರೂ ಬೈಬೇಕು ನಿನಗೆ ಅಂತ ಅಂದುಕೊಂಡಳು. ನಂತರ ಅಡಗಿಸಿಟ್ಟ ಪುಸ್ತಕವನ್ನು ಅವಳ ಶೆಲ್ಫಿನಲ್ಲಿಟ್ಟಳು. ಅದನ್ನು ಗಮನಿಸಿದ ನಾಗೇಶ್ ಅವರು, ತುಂಟಿ ಸುಮ್ಮನೆ ಕೂರುವುದಿಲ್ಲ, ಕಿತಾಪತಿ ಮಾಡ್ತಾಳೆ ಎಂದು ಸುಮ್ಮನೆ ಕುಳಿತರು. ಪುಸ್ತಕ ಎಲ್ಲೂ ಹೋಗಿಲ್ಲವಲ್ಲ, ಹಾಗಾಗಿ ಅದನ್ನು ಅಷ್ಟಾಗಿ ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ. ಅಕ್ಕ, ನಿನಗೆ ತುಂಬ ಬೈದ್ರಾ? ಜವಾಬ್ದಾರಿ ಇಲ್ಲ ಅಂತ ಬೈದ್ರು. ನಾಳೆ ಎಲ್ಲರೂ ರೆಕಾರ್ಡ್ಸ್ ಪುಸ್ತಕ ತೋರಿಸಲೇಬೇಕು ಅಂದ್ರು. ಬಾ ಇನ್ನೊಮ್ಮೆ ಹುಡುಕುವ ಎಂದು ಕರೆದುಕೊಂಡು ಹೋದಳು. ಮೊದಲೇ ಇಟ್ಟ ಕಾರಣ ಸಿಕ್ಕಿತು. ನೀನು ಟೆನ್ಷನ್ ಮಾಡಿಕೊಂಡು ಸರಿಯಾಗಿ ಹುಡುಕಲಿಲ್ಲ ಅನಿಸುತ್ತೆ ಎಂದು ಅವಳ ಕೈಗೆ ಕೊಟ್ಟಳು. ತನುಜ ಸಹ ಪುಸ್ತಕ ಸಿಕ್ಕಿದ ಖುಷಿಗೆ ಬೇರೇನೂ ಆಲೋಚಿಸಲಿಲ್ಲ. ಒಂದು ದಿನ ಸಂಜೆ ನಾಗೇಶ್ ಅವರ ಗೆಳೆಯರೊಬ್ಬರು ಮನೆಗೆ ಬಂದಿದ್ದರು. ಅವರಿಗೆ ಕೊಡಲು ಶರಬತ್ತು ಮಾಡಿಟ್ಟಿದ್ದಳು ತನುಜ. ತಟ್ಟೆಯಲ್ಲಿ ಬಾಳೆಹಣ್ಣು ಹಾಕಿ ತರಲು ಹೋದಾಗ ಅದಕ್ಕೆ ಉಳಿದಿದ್ದ ನಿಂಬೆ ಹುಳಿ ರಸ ಬೆರೆಸಿ ಇಟ್ಟಳು. ಅವರೊಂದಿಗೆ ನಾಗೇಶ್ ಅವರು ಶರಬತ್ತು ಕುಡಿದರು. ಆಗ ಏನೂ ಹೇಳದಿದ್ದರೂ ಅವರು ಹೊರಟ ನಂತರ ಹುಳಿ ಜಾಸ್ತಿ ಆಗಿತ್ತು. ನೀನು ನೋಡಿಕೊಂಡು ಹಾಕುವುದಲ್ವಾ, ಅವರೇನು ತಿಳಿದುಕೊಳ್ಳುತ್ತಾರೋ. ಇನ್ನೂ ಸ್ವಲ್ಪ ಅಮ್ಮನ ಜೊತೆಗೆ ಒಳಗಿನ ಕೆಲಸವೂ ಕಲಿಯಬೇಕು ಎಂದರು. ಅವಳು ಸ್ವಲ್ಪ ಕುಡಿದು ರುಚಿ ನೋಡಿದ್ದಳು. ಸರಿಯಾಗೇ ಇತ್ತು. ಛೇ, ನಂಗ್ಯಾಕೆ ಗೊತ್ತಾಗಲಿಲ್ಲ ಅಂದುಕೊಂಡಳು. ಅಪ್ಪ ಬೈಯದಿದ್ದರೂ ಅವಳಿಗೆ ಒಂದು ಶರಬತ್ ಮಾಡಲು ಗೊತ್ತಿಲ್ಲ ಅಂತ ಹೇಳಿಕೊಂಡು ಬರ್ತಾರೆ ಇನ್ನು ಎಂದು ಅನಿಸಿತು. ಮರುಕ್ಷಣವೇ ಹೆಂಗಸರು ಇರಲಿಲ್ಲ ಅಲ್ವಾ, ಇವರಿಗದು ಗೇಟ್ ದಾಟುವಾಗಲೇ ಮರೆತು ಹೋಗಬಹುದೆಂದು ನಿರಾಳವಾದಳು.
ಅಕ್ಕನಿಗೆ ಅಪ್ಪ ಬೈಯುತ್ತಾರೆಂದು ತಿಳಿದಿದ್ದ ಮಮತಾ ನಿರಾಸೆಯಾದರೂ ಅವಳ ಸಪ್ಪೆ ಮುಖ ನೋಡಿ ಸ್ವಲ್ಪ ಸಮಾಧಾನವಾಯಿತು. ಅಮ್ಮ ಬಂದ ಕೂಡಲೇ ಮಮತಾ ಅವರಿಗೆ ವರದಿ ಒಪ್ಪಿಸಿದಳು. ಅವರು ಕೂಡ ತನುಜಾಗೆ ಸಮಾಧಾನ ಮಾಡಿದರು ಅಷ್ಟೇ. ಅಜ್ಜಿ ಮೊನ್ನೆ ಅತ್ತೆಯ ಮನೆಗೆ ಹೋಗದೇ ಇದ್ರೆ ಇವತ್ತು ಅಕ್ಕನಿಗೆ ಏನಾದ್ರೂ ಅನ್ನುತ್ತಿದ್ದರು. ಮನದಲ್ಲೇ ಮಾತಾಡಿಕೊಂಡಳು. ಅಕ್ಕನಿಗೆ ಸಣ್ಣ ಪುಟ್ಟ ತೊಂದರೆ ಮಾಡುತ್ತಾ ಇದ್ದ ಮಮತಾಗೆ ಈಗೀಗ ಅಕ್ಕನೆಂದರೆ ಸಿಟ್ಟು, ಅಸಹನೆ ಹೆಚ್ಚಾಗಿತ್ತು. ನೀನ್ಯಾಕೆ ಆ ಪೆನ್ನು ತೆಗೆದುಕೊಂಡೆ? ಯಾವ ಇಂಕ್ ಎಂದು ನೋಡಿದ್ದಷ್ಟೇ. ಬರೆಯಲು ಚೆನ್ನಾಗಿದೆ ಅಂದ್ರೆ ನಾನು ತೆಗೆದುಕೊಳ್ಳೋಣ ಅಂತ. ನೀನು ನಾಳೆ ತೆಗೆದುಕೊಂಡು ಆಮೇಲೆ ನೋಡು. ನನ್ನ ವಸ್ತುಗಳನ್ನು ಮುಟ್ಟಬೇಡ, ಬೊಬ್ಬೆ ಹೊಡೆದಳು. ಇವರ ದೊಡ್ಡ ಧ್ವನಿ ಕೇಳಿ ಸವಿತಾ ಬಂದರು. ಏನಾಯ್ತು? ಸ್ವರ ಎಲ್ಲಿವರೆಗೆ ಕೇಳಿಸ್ತಾ ಇದೆ? ಅವಳು ನನ್ನ ಪೆನ್ ತೆಗೆದುಕೊಂಡಿದ್ದಾಳೆ ನೋಡು. ಸಿಟ್ಟು ಇನ್ನೂ ಇಳಿದಿರಲಿಲ್ಲ. ನಾನು ತೆಗೆದು ನೋಡಿದ್ದಷ್ಟೇ, ಬೇರೇನೂ ಮಾಡಲಿಲ್ಲ. ನಿನಗೆ ಪುನಃ ಕೊಟ್ಟಾಯ್ತಲ್ಲ, ತನುಜ ಸಮಾಧಾನದಲ್ಲೇ ಹೇಳಿದಳು. ಒಂದು ಪೆನ್ನಿಗೆ ಗಲಾಟೆ ಮಾಡುವವರ ನೀವು. ಏನಾಯ್ತು ನಿಮಗೆ? ನಿಮ್ಮ ವಸ್ತುಗಳಲ್ಲಿ ನನ್ನದು ನಿನ್ನದು ಅಂತ ಯಾವಾಗ ಶುರುವಾದದ್ದು? ಅದೂ ಅಲ್ಲದೆ ಹಂಚಿಕೊಳ್ಳುವ ಗುಣ ಬೇಕು. ಇದನ್ನು ಈಗ ಕೊಡುವುದಿಲ್ಲ. ನೀನು ಏನು ಹೇಳಿದ್ರು ಅಷ್ಟೇ, ಮಮತಾ ಹೇಳಿದಳು. ನನಗೆ ಬೇಡ, ಸುಮ್ಮನೆ ನೋಡಿದ್ದಷ್ಟೇ. ಇನ್ನು ನಿನ್ನ ಹತ್ರ ಕೇಳದೆ ಮುಟ್ಟುವುದಿಲ್ಲ. ಸರಿ ಆಯ್ತಲ್ಲ ಎಂದು ಹೊರ ನಡೆದಳು ತನುಜ. ಇತ್ತೀಚೆಗೆ ಅವಳು ಗಮನಿಸಿದಂತೆ ತಂಗಿಯ ವರ್ತನೆಯಲ್ಲಿ ಬದಲಾವಣೆ ಕಂಡಿದ್ದಳು. ಯಾವಾಗಲೂ ಅಕ್ಕನೊಂದಿಗೆ ಊಟ ತಿಂಡಿಗೆ ಕೂರುತ್ತಿದ್ದವಳು ಈಗ ನಾನು ಅಮ್ಮನ ಹತ್ರ ಅಪ್ಪನ ಹತ್ರ ಎಂದು ಹೋಗುತ್ತಿದ್ದಳು, ಅಥವಾ ಮೊದಲೇ ಹಸಿವೆಂದು ತಿನ್ನುತ್ತಿದ್ದಳು. ಶಾಲೆಗೆ ಹೋಗುವಾಗ ಅಥವಾ ಬರುವಾಗ ಜೊತೆಗೆ ನಡೆಯದೆ ವಾರ ಕಳೆದಿತ್ತು. ಅವಳು ಇವಳಿಗಿಂತ ಮುಂದೆ ಓಡುತ್ತಿದ್ದಳು. ಒಮ್ಮೊಮ್ಮೆ ಇವಳ ಮಾತು ಕೇಳಿದರೂ ಕೇಳಿಸದಂತೆ ಬೇರೆ ಏನಾದರೂ ಮಾಡುತ್ತಿದ್ದಳು. ಯಾವಾಗಲೂ ಅಕ್ಕ ಅಕ್ಕ ಎನ್ನುತ್ತಾ ಒಟ್ಟಿಗೆ ಬರುತ್ತಿದ್ದವಳಿಗೆ ಏನಾಯಿತು ಎಂದೇ ಗೊತ್ತಾಗುತ್ತಿಲ್ಲ. ಅದು ಅಲ್ಲದೆ ಪೆನ್ನಿಗೆಲ್ಲ ಜಗಳ ಮಾಡುವವಳಲ್ಲ. ಎಷ್ಟೋ ಸಲ ಪೆನ್, ರಬ್ಬರ್ ಬ್ಯಾಂಡ್, ಕ್ಲಿಪ್ ಕೇಳದೆ ತೆಗೆದುಕೊಂಡು ಉಪಯೋಗಿಸಿದ್ದೂ ಇದೆ. ಅಮ್ಮನ ಹತ್ತಿರ ಹೇಳಬೇಕು ಅಂದುಕೊಂಡಳು. ನನಗೆ ಯಾಕೋ ಮಮತಾ ಮನಸ್ಸು ಸರಿಯಿಲ್ಲ ಅಂತ ಅನಿಸುತ್ತಿದೆ. ಯಾಕೆ? ಅಕ್ಕ ಅಂದರೆ ಅಷ್ಟು ಇಷ್ಟ ಇದ್ದವಳು ಇತ್ತೀಚೆಗೆ ಅವಳೊಂದಿಗೆ ಸರಿಯಾಗಿ ಬೆರೆಯುವುದಿಲ್ಲ. ದೊಡ್ಡವಳು ಆಗ್ತಾ ಸ್ವಲ್ಪ ಬದಲಾವಣೆ ಸಹಜ ಅಲ್ವಾ? ಹಾಗೆ ಅನಿಸ್ತಿಲ್ಲ. ಏನೋ ಸಿಟ್ಟಿದ್ದ ಹಾಗೆ ಮಾಡ್ತಾ ಇದ್ದಾಳೆ. ಇವತ್ತು ಒಂದು ಪೆನ್ನಿಗೆ ದೊಡ್ಡ ರಗಳೆ ಆಯಿತು. ಬೇರೆ ಮಕ್ಕಳು ಮಾಡ್ತಾರೋ ಏನೋ, ಇವರಿಬ್ಬರು ಹೀಗಿರಲಿಲ್ಲ. ಒಮ್ಮೆ ತನುಜ ಜೊತೆಗೆ ಮಾತಾಡೋಣ. ಅದೇ ಏನಾದರೂ ಸಮಸ್ಯೆ ಆಯ್ತಾ ಕೇಳೋಕ್ಕೂ ಸವಿತಾ ನಾಗೇಶ್ ಅವರು ಅದನ್ನೇ ಚರ್ಚಿಸಿದರು. ಆಗ ಅವರಿಗೂ ರೆಕಾರ್ಡ್ ಪುಸ್ತಕ ತೆಗೆದಿಟ್ಟ ವಿಚಾರ ನೆನಪಿಗೆ ಬಂತು. ಎಷ್ಟೇ ತುಂಟಾಟ ಮಾಡಿದರೂ ಅಕ್ಕನಿಗೆ ತೊಂದರೆ ಆಗುವಂತೆ ಮಾಡುತ್ತಿರಲಿಲ್ಲ ಅವಳು. ಹಾಗಾದರೆ ಆ ದಿನ ಬೇಕೆಂದೇ ಹಾಗೆ ಮಾಡಿರಬಹುದೇ ಎಂದು ಅನುಮಾನ ಮೂಡಿತು. ಆ ದಿನ ಸಂಜೆ ಮಮತಾ ತನ್ನ ಗೆಳತಿಯ ಮನೆಗೆ ಹೋಗಿದ್ದಳು. ಅವರ ಶಾಲೆಯ ಕಾರ್ಯಕ್ರಮವೊಂದರಲ್ಲಿ ಭರತನಾಟ್ಯ ಮಾಡುವುದಾಗಿ ಒಪ್ಪಿದ್ದರು ಅವರಿಬ್ಬರು. ಹಾಗಾಗಿ ಅದರ ತಯಾರಿ ಮಾಡಿಕೊಳ್ಳುವುದಿತ್ತು. ಅವಳು ಹೋಗುತ್ತಿದ್ದಂತೆ ಸವಿತಾ ಮತ್ತು ನಾಗೇಶ್ ತನುಜಾ ಅನ್ನು ಕರೆದರು. ಬಂದೆ, ಒಂದು ವಿಷಯ ಮಾತನಾಡುವುದಿತ್ತು. ಸ್ವಲ್ಪ ಹೊತ್ತು ಕುಳಿತುಕೋ. ನನಗೂ ಇತ್ತು ಮಮತಾ ಬಗ್ಗೆ. ನಾವು ಅದನ್ನೇ ಕೇಳಲು ಕರೆದಿದ್ದು ನಿನ್ನನ್ನು. ನೀವಿಬ್ರು ಯಾವುದಾದರೂ ವಿಷಯಕ್ಕೆ ಜಗಳ ಮಾಡಿಕೊಂಡಿದ್ದೀರಾ? ಇಲ್ಲ, ನಮ್ಮದೇನಿದ್ದರೂ ಸಣ್ಣ ಪುಟ್ಟ ಜಗಳ ಅಷ್ಟೇ. ಅದೇ ಸ್ವಲ್ಪ ಹೊತ್ತಲ್ಲೇ ಸರಿಯಾಗುತ್ತೆ. ಮಮತಾಗೆ ಏನಾಯಿತು ಅದೇ ಗೊತ್ತಿಲ್ಲ. ಅವಳಿಗೆ ಈಗ ನನ್ನನ್ನು ಕಂಡರೆ ಆಗುವುದಿಲ್ಲ. ಅವಳ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದ್ದೀಯಾ? ಇಲ್ಲಪ್ಪ, ಇದೇ ಕಾರಣ ಅಂತ ಹೇಳಲು ನನಗೂ ಗೊತ್ತಾಗುತ್ತಿಲ್ಲ. ನಿನ್ನ ಹತ್ತಿರ ಅಥವಾ ನಿನ್ನ ವಿಷಯಕ್ಕೆ ಅವಳಿಗೆ ಅಸಮಾಧಾನ. ನಮ್ಮ ಜೊತೆಗೆ ಮೊದಲಿನಂತೆ ಇದ್ದಾಳೆ. ಅವಳು ಶಾಲೆಯಲ್ಲಿ ಹೇಗಿರ್ತಾಳೋ ಒಮ್ಮೆ ಕೇಳೋಣ ಎಂದು ಸವಿತಾ ಎಂದರು. ನೀನು ಅಂದರೆ ಅಷ್ಟು ಇಷ್ಟ ಅವಳಿಗೆ. ಏನಾಯಿತಪ್ಪ? ಅದೇ ಅವಳ ಫ್ರೆಂಡ್ ಪವಿತ್ರ ಇದ್ದಾಳಲ್ಲ, ಅವಳಲ್ಲಿ ಕೇಳಿ ನೋಡು. ಈಗ ಬೇಡ ಅಮ್ಮ, ಮಮತಾ ಅಲ್ಲಿಯೇ ಇದ್ದಾಳಲ್ಲ. ಅವಳು ಬಂದ ಮೇಲೆ ಮಾಡು. ಆದರೆ ಅವಳಿಗೆ ತಿಳಿಯಬಾರದು. ರಾತ್ರಿ ಅವಳು ಸ್ನಾನಕ್ಕೆ ಹೋದಾಗ ಮಾಡು. ಸರಿ, ಕೇಳಿ ನೋಡುವ. ಸಂಜೆ 6 ಗಂಟೆಯ ಹೊತ್ತಿಗೆ ಅವಳು ಮನೆಗೆ ಬಂದಳು. ಅಭ್ಯಾಸ ಮಾಡಿ ಸುಸ್ತಾದ ಕಾರಣ ಸ್ನಾನಕ್ಕೆ ಹೋದಳು. ಅದೇ ಸಮಯಕ್ಕೆ ಸವಿತಾ ಕರೆ ಮಾಡಿದರು. ಹಲೋ ಆಂಟಿ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಅಲ್ಲಿ ಎಲ್ಲರೂ ಆರಾಮ್ ತಾನೆ? ಹೌದು. ಮಮತಾ ತಲುಪಿದ್ದಾಳಾ? ಸ್ವಲ್ಪ ಹೊತ್ತಾಯಿತು. ನನಗೆ ಮಮತಾ ಬಗ್ಗೆ ಕೇಳುವುದಿತ್ತು. ಅವಳು ಮನೆಯಲ್ಲಿ ಹೇಳಿದ್ಲಾ? ಯಾವ ವಿಷಯ? ಅದೇ ನಮ್ಮ ವಿಜ್ಞಾನ ಟೀಚರ್ ಬಗ್ಗೆ. ಇಲ್ಲ, ಹೇಳು, ಏನಾಯಿತು?
ಇಲ್ಲ ಅದೇನಿಲ್ಲ, ನಮ್ಮ ಡ್ಯಾನ್ಸ್ ಬಗ್ಗೆ ಅಷ್ಟೇ. ನೀನೇನು ಹೇಳೋಕ್ಕೆ ಹೊರಟೆ ಮೊದಲು, ಅದೇನು ಅಂತ ಹೇಳಮ್ಮ. ನಾನೇನು ಮಮತಾ ಹತ್ರ ಕೇಳುವುದಿಲ್ಲ. ಹಾಗೇನಿಲ್ಲ ಆಂಟಿ, ನಮಗೆ ಡ್ಯಾನ್ಸ್ ಮಾಡಲು ಅವರೇ ಹೇಳಿದ್ದು. ಆದರೆ ಅದರಲ್ಲೇನು ವಿಶೇಷವಿಲ್ಲ. ನಿಮ್ಮ ಬಗ್ಗೆ ಅವರಿಗೆಲ್ಲ ಗೊತ್ತಿದೆ. ಅದೆಲ್ಲ ಬೇರೇನೋ ಇದೆ ಅಂತೂ ಸವಿತಾ ಹೇಳದೆ ಬಿಡುವುದಿಲ್ಲ ಎಂದು ಅರಿವಾಗಿ ಅವಳು ಯಾರ ಹತ್ರ ಹೇಳಬೇಡ ಅಂದಿದ್ದಾಳೆ. ನನಗೆ ಹೇಳಮ್ಮ, ನಾನು ಅವಳಿಗೆ ತಿಳಿಸುವುದಿಲ್ಲ. ಅದು ಪುನಃ ಹೇಳಲೋ ಬೇಡವೋ ಎಂದು ಆಲೋಚಿಸಿದಳು. ನಿನ್ನ ಗೆಳತಿ ಅಲ್ವಾ, ಅವಳು ಸಪ್ಪಗಿರ್ತಾಳೆ ಕೆಲವೊಮ್ಮೆ. ನಮಗೆ ಕಾರಣವೇ ಗೊತ್ತಿಲ್ಲ. ನೀನು ಏನಾಗಿದೆ ಅಂತ ಹೇಳು. ಕ್ಲಾಸಿನಲ್ಲಿ ಕೂಡ ಕೆಲವೊಮ್ಮೆ ಹಾಗೆ ಇರುವುದನ್ನು ನೆನಪಿಸಿಕೊಂಡು, ಅದೇ ಅವರು ಹೆಚ್ಚಾಗಿ ತನುಜಾ ಅಕ್ಕ ಹಾಗೆ ಹೀಗೆ ಅಂತ ಹೊಗಳ್ತಾರೆ. ಆಮೇಲೆ ನೀನು ಅಕ್ಕನಂತೆ ಇಲ್ಲ ಅಂತ ಬೈತಾರೆ. ಹೌದಾ, ಇವಳೇನು ಮಾಡ್ತಾಳೆ ಆಗ? ಇವಳಿಗೆ ಬೇಸರ ಆಗುತ್ತೆ ಆಂಟಿ. ಕೆಲವೊಮ್ಮೆ ಅಳುತ್ತಾಳೆ. ಎಷ್ಟೋ ಸಮಯ ಆಯಿತು ಮೊದಲಿನಿಂದಲೇ. ಹಾಗೆ ಅವರ ಹೆಸರೇನು? ವಿನುತಾ. ಹೌದಾ, ಸರಿ, ಇನ್ನೊಮ್ಮೆ ಮಾತಾಡೋಣ. ಈಗ ಫೋನ್ ಇಡ್ಲಾ? ಸರಿ ಆಂಟಿ. ಮಮತಾ ಬಂದ ಆಗನಿಸಿದ ಕಾರಣ ಕರೆ ತುಂಟರಿಸಿದರೂ ಅವಳಿಗೆ ಅಕ್ಕನ ಮೇಲೆ ಅಸಮಾಧಾನವಾದದ್ದು ಏಕೆ ಎಂಬುದು ತಿಳಿಯಿತು. ಸಾಮಾನ್ಯ 4 ತಿಂಗಳಿಂದ ಅವಳಲ್ಲಿ ಸ್ವಲ್ಪ ಬದಲಾವಣೆ ಕಂಡರೂ ಅಕ್ಕನನ್ನು ಕಂಡರೆ ಆಗದು ಎಂಬಷ್ಟು ಮುಂದುವರಿಯುವುದು ಎಂದು ಅವರಿಗಾದರೂ ಹೇಗೆ ಅರಿವಿರಬೇಕು. ಈ ಕ್ಲಾಸ್ ಶುರುವಾಗಿ 5-6 ತಿಂಗಳಾಯಿತು. ಹೀಗೆ ಮುಂದುವರಿದರೆ ಕಷ್ಟ. ಏನಾದರೂ ಪರಿಹಾರ ಹುಡುಕಬೇಕೆಂದು ನಿರ್ಧರಿಸಿದರು. ಸವಿತಾ ರಾತ್ರಿ ಊಟದ ಬಳಿಕ ಪತಿಯಲ್ಲಿ ವಿಷಯ ತಿಳಿಸಿದರು. ಮಕ್ಕಳಿಗೆ ಟೀಚರ್ ಅಂದರೆ ಆಯಿತು, ಅವರ ಮಾತಾದ್ರೂ ಕೇಳ್ತಾರೆ, ನಮ್ಮದಲ್ಲ. ಹಾಗಿರುವಾಗ ಅವರು ಈ ರೀತಿ ಹೋಲಿಸುವುದೇ? ಏನು ಮಾಡುವುದು? ಕೆಲವರು ಹಾಗೆ. ಅದರ ಪರಿಣಾಮ ನೋಡು ಈಗ. ಒಡಹುಟ್ಟಿದವರ ಮಧ್ಯೆ ಅಸೂಯೆ ಶುರುವಾಗಿದೆ. ಅದೇ ಅವಳ ಜೊತೆಗೆ ಕುಳಿತು ಮಾತಾಡಬೇಕಿನ್ನ. ಆದರೆ ತಾಳ್ಮೆಯಿಂದ ಬಗೆಹರಿಸಬೇಕು. ಇಲ್ಲ ಅಂದ್ರೆ ಅವಳಿಗೆ ಇನ್ನಷ್ಟು ಸಿಟ್ಟು ಅಥವಾ ಕೀಳು ಭಾವನೆ ಕೂಡ ಬರುವ ಸಾಧ್ಯತೆ ಇದೆ. ಹೌದು, ಆದರೆ ಆದಷ್ಟು ಬೇಗ ಪರಿಹಾರ ಆಗಬೇಕು. ನಾಳೆ ಸಂಜೆ ಮಾತಾಡುವ. ಶಾಲೆ ಮುಗಿಸಿ ಬರಲಿ. ಆ ಟೀಚರ್ ತನುಜಾ ಹತ್ರ ಅವಳ ಫ್ರೆಂಡ್ ವೀಣಾಳನ್ನು ಹೋಲಿಸಿ ಮಾತನಾಡುತ್ತಿದ್ದರು. ಆದರೆ ಅವಳದನ್ನು ಅಷ್ಟಾಗಿ ಮನಸ್ಸಿಗೆ ಹಚ್ಚಿಕೊಳ್ಳಲಿಲ್ಲ. ಇಲ್ಲಿ ಬಂದು ಹೇಳ್ತಾ ಇದ್ಲು, ನಾವು ಅವಳಿಗೆ ಸಮಾಧಾನ ಹೇಳ್ತಾ ಇರಲಿಲ್ಲ. ಆದರೆ ಇವಳು ವಿಷಯ ಹೇಳಲೇ ಇಲ್ಲ ನೋಡು. ಅಕ್ಕನ ಜೊತೆಗೆ ಹೋಲಿಸಿದ ಕಾರಣವೋ ಏನೋ. ಅಲ್ಲ, ನಾವು ಕೂಡ ತನುಜಾವನ್ನು ಹೊಗಳಬಹುದು, ಅವಳಿಗೆ ಬೈಯಬಹುದು ಅಂತ ತಿಳಿದುಕೊಂಡಿರಬಹುದು ಮನಸ್ಸಲ್ಲಿ. ಅವಳ ಹತ್ರ ಕೇಳಿದ ಕೂಡಲೇ ಹೇಳಬಹುದೇ? ಇಲ್ಲ ಅನಿಸುತ್ತೆ. ನೋಡುವ ನಾಳೆ. ಹಾಗಂತ ಜೋರು ಮಾಡುವುದು ಬೇಡ. ಆಗ ಅಕ್ಕನ ಮೇಲಿನ ಅಸಹನೆ ಜಾಸ್ತಿಯೇ ಆಗಬಹುದು. ಹಾಗೆ ತನುಜಾ ಇರುವಾಗ ಕೇಳುವುದು ಬೇಡ. ಆದರೂ ಮಕ್ಕಳಿಗೆ ತಿಳಿಸಿ ಹೇಳಬೇಕಾದವರು ಇನ್ನೊಬ್ಬರೊಂದಿಗೆ ಹೋಲಿಸಿ ಅವರ ಮನಸ್ಸು ಗಾಯಗೊಳಿಸುವುದು ಎಷ್ಟು ಸರಿ? ತಿಳುವಳಿಕೆ ಇಲ್ಲದವರಾದರೆ ಒಂದು ರೀತಿ ಬೇರೆ. ತಮ್ಮ ಪ್ರತಿ ನಡೆನುಡಿಗಳು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ ಎಂಬ ಅಂಶ ಅವರಿಗೆ ತಿಳಿದಿರುವುದಿಲ್ಲವೇ? ಎಲ್ಲ ಮಕ್ಕಳು ಒಂದೇ ರೀತಿ ಇರುವುದಾದರೂ ಹೇಗೆ? ಅವರನ್ನು ತಿದ್ದಿ ಮುನ್ನಡೆಸಬೇಕು ಹೊರತು ಮಾನಸಿಕವಾಗಿ ಕುಗ್ಗುವಂತಹ ಕೆಲಸ ಮಾಡಿದರೆ ಶಾಲೆಗೆ ಕಳುಹಿಸಿ ಪ್ರಯೋಜನ ಇಲ್ಲ. ಸವಿತಾ ಆಲೋಚಿಸುತ್ತಾ ಮಲಗಿದರು. ನಾಗೇಶ್ ಅವರ ಮನಸ್ಸಲ್ಲಿ ಕೂಡ ಅದೇ ವಿಚಾರ ಸುಳಿಸುತ್ತಿತ್ತು. ಹೆಚ್ಚಿನ ಸಂದರ್ಭಗಳಲ್ಲಿ ಹೆತ್ತವರು ನಿಧಾನಕ್ಕೆ ತಾಳ್ಮೆಯಿಂದ ಪರಿಸ್ಥಿತಿಯನ್ನು ಅರ್ಥ ಮಾಡಿಸುವ ಬದಲು ಟೀಚರ್ ಜೊತೆಗೆ ತಮ್ಮ ಬೈಗುಳವನ್ನು ಸೇರಿಸುತ್ತಾ ಅಥವಾ ಒಂದೆರಡು ಏಟು ಕೂಡ ಬೀಳುವ ಸಾಧ್ಯತೆ ಇರುತ್ತದೆ. ಈ ವಿಚಾರದಲ್ಲಿ ನಾಗೇಶ್ ಮತ್ತು ಸವಿತಾ ಸರಿಯಾಗಿಯೇ ಆಲೋಚಿಸಿದ್ದಾರೆ. ತಾಳ್ಮೆ ಕೆಟ್ಟರೆ ಕೆಲಸವೂ ಕೆಡುತ್ತದೆ ಎಂಬುದನ್ನು ಇಬ್ಬರೂ ಅರಿತಿದ್ದರು. ಹಾಗೆಯೇ ಮಕ್ಕಳಿಬ್ಬರ ನಡುವೆ ಭೇದ ಭಾವ ತೋರಿದವರಲ್ಲ. ಯಾರಿಗೆ ಬೇಸರವಾದರೂ ಕೊನೆಯಲ್ಲಿ ನೋವಾಗುವುದು ಇವರಿಗೆ. ಮರುದಿನ ಮಕ್ಕಳು ಎಂದಿನಂತೆ ಶಾಲೆಗೆ ಹೋದರು. ಸವಿತಾ ಸ್ವಲ್ಪ ಅನ್ಯ ಮನಸ್ಕರಾಗಿದ್ದರು. ಯಾವುದಕ್ಕೂ ಮೊದಲು ತಮ್ಮ ಅಕ್ಕನಲ್ಲಿ ಮಾತನಾಡುವುದು ಒಳ್ಳೆಯದೆನಿಸಿತು. ಅವರು ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರು. ಕುಶಲೋಪಚಾರದ ನಂತರ ಸವಿತಾ ವಿಷಯ ತಿಳಿಸಿದರು. ಹೌದಾ, ಪಾಪ ಮನಸ್ಸಿಗೆ ಹಚ್ಚಿಕೊಂಡಳು ಅವರ ಮಾತನ್ನು. ನೀವು ಕೂಡ ಬೈಬೇಡಿ ಇನ್ನು. ಇಲ್ಲಕ್ಕ, ನಮಗೆ ಬೇಕಾದಾಗಲೇ ಬೈಯಲು ಬಾಯಿ ಬರುವುದಿಲ್ಲ. ಈಗಂತೂ ಅದರ ಆಲೋಚನೆಯೇ ಇಲ್ಲ. ಹಾಗೆಯೇ ಮೊದಲೇ ನಿಮಗೆ ಎಲ್ಲ ವಿಚಾರ ಗೊತ್ತು ಎನ್ನಬೇಡಿ. ಸಹಜವಾಗಿ ಮಾತನಾಡಿ ಅವಳ ಹತ್ರ. ಸರಿ ಅಕ್ಕ, ಸಂಜೆ ಸಮಯ ನೋಡಿ ಮಾತನಾಡಬೇಕಷ್ಟೆ. ತುಂಬ ಟೆನ್ಷನ್ ಮಾಡಬೇಡ. ಹೇಳಿದ್ರೆ ಅರ್ಥ ಮಾಡಿಕೊಳ್ತಾಳೆ ಅವಳು.
ಅದೂ ಅಲ್ಲದೆ ನಿಮಗೆ ಬೇಗ ವಿಷಯ ತಿಳಿದಿದೆ. ಅವಳಿಗೆ ಕೀಳು ಭಾವನೆ ಬೆಳೆಯುತ್ತಿತ್ತು. ಹೀಗೆ ಮುಂದುವರಿದರೆ ಒಳ್ಳೆಯದಾಯಿತು. ಅಪ್ಪ ಅಮ್ಮನ ಮಾತು ಕೇಳದವಳಲ್ಲ ಅವಳು. ಹಾಗೆ ತಿಳಿದಿದ್ದೇನೆ ನಾನು ಕೂಡ. ನಾಳೆ ಮಾತನಾಡೋಣ ಏನಾಯಿತು ಅಂತ. ಈಗ ನಾನು ಶಾಲೆಗೆ ಹೊರಡುತ್ತೇನೆ. ಸರಿ ಅಕ್ಕ. ಸಂಜೆ ಅಕ್ಕ ತಂಗಿಯರಿಬ್ಬರು ಜೊತೆಗೆ ಬಂದರೂ ಮಮತಾ ಯಾರನ್ನೂ ನೋಡದೆ ಮಾತಾಡದೆ ಮೊದಲು ಒಳಗೆ ನಡೆದಳು. ಸವಿತಾ ಮತ್ತು ನಾಗೇಶ್ ಮುಖ ಮುಖ ನೋಡಿಕೊಂಡರು. ಶಾಲೆಯಲ್ಲಿ ಏನೋ ಹೇಳಿದ್ದಾರೆ ಎಂದು ಅರಿವಾಯಿತು. ಇತ್ತೀಚೆಗೆ ಇದು ಸಾಮಾನ್ಯವಾಗಿದೆ. ಮೊದಲು ಮುಖದಲ್ಲಿ ತೋರಿಸಿಕೊಳ್ಳುತ್ತಿರಲಿಲ್ಲ. ಎಲ್ಲ ವಿಷಯಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾಳೆ ಎಂದು ಭಾವಿಸಿದ್ದರು. ಮನದಲ್ಲೊಂದು ಬೇಸರ ಇದೆ ಎಂದು ಅರಿವಾಗಿರಲಿಲ್ಲ. ಹಸಿವೆಂದು ಅಡುಗೆ ಮನೆಗೆ ಬರುವವಳು ಇಂದು ಬಾರದಿದ್ದಾಗ ತಾವೇ ತಿಂಡಿ ತೆಗೆದುಕೊಂಡು ಮಮತಾ ರೂಮಿಗೆ ಬಂದರು. ಯಾವುದೋ ಪುಸ್ತಕ ಹಿಡಿದು ಕುಳಿತಿದ್ದಳು. ಆದರೆ ಓದುತ್ತಿರುವಂತೆ ಕಾಣಲಿಲ್ಲ. ಹತ್ತಿರ ಹೋಗಿ ನೋಡಿದಾಗ ಭಾರತದ ಭೂಪಟ ಕಂಡಿತು. ಮಮತಾ, ಏನ್ ಆಲೋಚನೆ ಮಾಡ್ತಾ ಇದೀಯಾ? ಅಮ್ಮ, ನೀನ್ಯಾಕೆ ಬಂದೆ? ಯಾಕಮ್ಮ ಬರಬಾರದಾ? ತಗೋ ತಿಂಡಿ. ಬಂದು ಇಷ್ಟೊತ್ತಾಯಿತು, ಏನು ಸುದ್ದಿಯೇ ಇಲ್ಲ. ಮಮತಾ, ಅಲ್ಲಿಯೇ ಬರ್ತೀನಿ. ಇದನ್ನು ನೋಡ್ತಾ ಇದ್ದೆ ಅಷ್ಟೇ. ಅಷ್ಟು ಅವಸರ ಯಾಕೆ? ಮೊದಲು ಫ್ರೆಶ್ ಆಗು, ಮತ್ತೆ ನಿನ್ನ ಕೆಲಸ ಮಾಡು. ಸರಿ. ಬೇಸರ ಆಯ್ತಾ ನಿನಗೆ? ಇಲ್ಲ, ಯಾಕೆ? ತಿಂಡಿ ನೋಡ್ತಾ ಎಂದಳು. ಅಕ್ಕ ಏನಾದರೂ ಹೇಳಿದಳಾ? ಇಲ್ಲ. ಶಾಲೆಯಲ್ಲಿ ಪವಿತ್ರಾಳ ಜೊತೆಗೆ ಜಗಳ ಮಾಡಿದ್ದೀಯಾ? ಏನೂ ಇಲ್ಲ ಅಂತ ಹೇಳಿದ್ದಲ್ಲ. ಸ್ವಲ್ಪ ದನಿ ಏರಿತು. ನೋಡು, ನಿನ್ನ ಸ್ವರವೇ ಹೇಳುತ್ತಿದೆ ಏನೂ ಆಗಿದೆ ಎಂದು. ಹಾಗೇನಿಲ್ಲ. ಯಾರಾದರೂ ಟೀಚರ್ ಬೈದ್ರಾ ಎಂದು ಕೇಳಿದ ಸವಿತಾ ಕಡೆಗೆ ತಟ್ಟೆಂದು ನೋಡಿದಳು. ಪುನಃ ತಿಂಡಿ ತಿನ್ನತೊಡಗಿದಳು. ಮಮತಾ, ನಿನ್ನ ಶಾಲೆಯಲ್ಲಿ ಆದ ಎಲ್ಲ ವಿಷಯಗಳು ಹೇಳ್ತೀಯ ಅಲ್ವಾ? ಮತ್ತೆ ಈಗ ಯಾಕೆ ಸುಮ್ಮನೆ ಇದ್ದೀಯಾ? ಹೇಳು, ಏನಾಯಿತು? ಪುನಃ ಅವರೇ ಮುಂದುವರಿಸಿದರು. ನಾನೇನು ಹೇಳುವುದಿಲ್ಲ, ಸರಿಯಾ? ಸುಮ್ಮನೆ ಸಪ್ಪೆ ಮುಖ ಹಾಕಿ ಕೂರಬೇಡ. ಇರುವುದನ್ನು ಹೇಳು. ಆದರೂ ಅವಳು ಏನೂ ಹೇಳದೆ ಕುಳಿತಳು. ಸವಿತಾ ಹೊರ ನಡೆದರು. ನಾಗೇಶ್ ಅವರ ಹತ್ತಿರ ಏನೂ ಹೇಳಲಿಲ್ಲ ಎಂಬಂತೆ ತಲೆಯಾಡಿಸಿದರು. ತಿಂಡಿ ತಿಂದಾಗಿ ತಟ್ಟೆ ತೊಳೆದಿಡಲು ಹೊರಗೆ ಬಂದಾಗ ನಾಗೇಶ್ ಕರೆದರು. ಮಮತಾ, ಬಾ ಇಲ್ಲಿ. ಬಂದೆ. ಇತ್ತೀಚೆಗೆ ಮಾತು ತುಂಬ ಕಡಿಮೆ ಮಾಡಿದ್ದೀಯಾ ಅಲ್ವಾ? ಇಲ್ಲ. ನೀನು ಬಂದಾಗ ನಾನು ಅಮ್ಮ ಅಲ್ಲಿಯೇ ಇದ್ದರೂ ಸೀದಾ ಒಳಗಡೆ ಹೋದೆ. ಸುಸ್ತಾಗ್ತಾ ಇತ್ತು. ಹಾಗನಿಸಲಿಲ್ಲ ನನಗೆ. ಯಾಕಮ್ಮ, ಏನಾದರೂ ಬೇಸರ ಆಯಿತಾ? ಇಲ್ಲ ಅಪ್ಪ. ಉತ್ತರ ಹೇಳಿದರು. ಅಪ್ಪ ಅಮ್ಮ ಇಬ್ಬರು ವಿಚಾರಿಸುತ್ತಿದ್ದರಲ್ಲ, ಯಾಕೆ ಎಂದು ಆಲೋಚಿಸತೊಡಗಿದಳು. ಹೇಳಲಾ ಬೇಡವಾ ಅಂತ ಆಲೋಚನೆ ಮಾಡ್ತಾ ಇದ್ದೀಯಾ? ಹಾಗೇನೂ ಇಲ್ಲ. ಖುಷಿಯಾದ್ರೂ ಬೇಸರ ಆದ್ರೂ ನೀನು ಮೊದಲು ಹೇಳುವುದು ಯಾರಿಗೆ ಹೇಳು? ಅಕ್ಕನಿಗೆ ಎಂದು ಹೇಳಲು ಹೊರಟವಳು ಪುನಃ ಬಾಯಿ ಮುಚ್ಚಿ ಕುಳಿತಳು. ಅಕ್ಕನಿಗೆ ಅಲ್ವಾ? ಹಾಗಾದರೆ ಅವಳ ಹತ್ತಿರವೇ ಹೇಳು. ಅವಳ ಹತ್ರ ಹೇಳುವಂಥದ್ದು ಏನೂ ಇಲ್ಲ ಈಗ. ಅವಳು ಬೇಡ, ಅಮ್ಮನೂ ಬೇಡ. ನಂಬಿಕೆ ಇದ್ರೆ ನನ್ನ ಹತ್ರ ಹೇಳು. ಯಾಕೋ ಇಷ್ಟೆಲ್ಲ ಕೇಳುವಾಗ ಹೇಳುವ ಎಂಬ ಮನಸ್ಸಾಯಿತಾದರೂ ಬೈದರೆ ಎಂಬ ಅಳುಕು ಹಾಗೇ ಇತ್ತು. ನಾನು ನನಗೆ ಸುಮ್ಮನೆ ಬೈದು ಹೊಡೆದು ಮಾಡಿದೆನಾ? ಮತ್ತೆ ಭಯ ಯಾಕೆ? ಅವಳ ಮುಖ ನೋಡುತ್ತಾ ಕೇಳಿದರು. ಅದು ಏನಾಯಿತು? ಅಲ್ಲಿ ಬೇರೆ ಯಾರಾದರೂ ಇದ್ದಾರಾ ಎಂದು ನೋಡಿಕೊಂಡಳು. ಮುಖ್ಯವಾಗಿ ಅಕ್ಕ. ಅಮ್ಮ ಅಡುಗೆ ಮನೆಯಲ್ಲಿ ಇದ್ದ ಕಾರಣ ಪಾತ್ರೆಗಳ ಶಬ್ದ ಕೇಳುತ್ತಿತ್ತು. ತನುಜ ರೂಮಿಂದ ಹಾಡು ಕೇಳುತ್ತಿತ್ತು. ಹಾಗಾಗಿ ಅವಳು ಅಲ್ಲಿಲ್ಲ ಎಂಬುದು ಖಾತ್ರಿಯಾಯಿತು. ಅಪ್ಪ, ನೀವು ನನಗೆ ಏನೂ ಹೇಳುವುದಿಲ್ಲ ಅಲ್ವಾ? ಈ ಪುಟ್ಟ ಮನಸ್ಸಿನಲ್ಲಿರುವ ಮಾತು ಹೇಳು. ನಾನೇನು ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಲ್ಲ. ಯಾವಾಗಲೂ ಸಮಾಜ ಪಾಠ ಅಂದರೆ ಕಿರಿಕಿರಿ ಆಗಲು ಶುರುವಾಗಿದೆ ನನಗೆ. ಪಾಠ ಕೇಳುವುದೇ ಕಷ್ಟ, ಅದಕ್ಕಿಂತ ಜಾಸ್ತಿ ಕಿರಿಕಿರಿ ಆ ಟೀಚರ್. ಮೊದಲನೇ ದಿನ ನನ್ನನ್ನು ನೋಡಿ ನೀನು ತನುಜ ತಂಗಿಯಾ ಅಂತ ಮಾತಾಡ್ಸಿದ್ರು. ಹಾಗೆ ನನಗೆ ಭಾರಿ ಖುಷಿಯಾಯಿತು. ಅಪ್ಪನತ್ತ ನೋಡಿದಳು. ಅವರು ತನ್ನ ಮಾತನ್ನು ಸಮಾಧಾನದಲ್ಲಿ ಕೇಳುತ್ತಿದ್ದಾರೆ ಅಂತ ಅನಿಸಿ ಮುಂದುವರಿಸಿದಳು. ದಿನ ಕಳೆದಂತೆ ಎಲ್ಲರ ಎದುರುಗಡೆ ನನ್ನನ್ನು ಅಕ್ಕನಿಗೆ ಹೋಲಿಸಿ ತಮಾಷೆ ಮಾಡುವುದೋ ಬೈಯುವುದೋ ಮಾಡತೊಡಗಿದರು. ಹೇಳು ಎಂಬಂತೆ ಪುನಃ ಮಗಳನ್ನು ನಾಗೇಶ್. ನಿನ್ನ ಅಕ್ಕನ ಹ್ಯಾಂಡ್ ರೈಟಿಂಗ್ ಹೇಗಿದೆ ಗೊತ್ತಾ? ಇದೇನಿದು? ಕನ್ನಡಕ ಹಾಕಿದ್ರೂ ಓದಲು ಸಾಧ್ಯ ಇಲ್ಲ, ಅಷ್ಟು ಸಣ್ಣ. ಅವಳು ಡ್ಯಾನ್ಸ್, ಹಾಡು, ಡ್ರಾಯಿಂಗ್ ಅಂತ ಎಲ್ಲದರಲ್ಲೂ ಭಾರಿ ಹುಷಾರಿದ್ಲು. ನೀನೇನು ಹೀಗೆ ಅವಳನ್ನು ನೋಡಿ ಕಲಿ. ಎಷ್ಟೇ ಆದರೂ ಅವಳಷ್ಟು ಬುದ್ಧಿವಂತೆ ಅಲ್ಲ ನೀನು. ಏನಿದು ನಿನ್ನ ಆನ್ಸರ್ ಪೇಪರ್? ಮಾರ್ಕ್ಸ್ ತುಂಬ ಕಡಿಮೆ. ಯಾವಾಗಲೂ ಗ್ರೌಂಡ್ನಲ್ಲಿ ಇರು. ನೀ ಸ್ಪೋರ್ಟ್ಸ್ ಅಂತ ಪ್ರೈಸ್ ಆದರೂ ತರ್ತೀಯಾ? ಅದು ಇಲ್ಲ. ನಿನ್ನ ಅಕ್ಕ ಹೋದರೆ ಒಂದು ಮೆಡಲ್ ಗ್ಯಾರಂಟಿ. ಅವಳು ತುಂಬ ಸೌಮ್ಯ ಸ್ವಭಾವದವಳು.
ನಿನ್ನ ಮುಖದಲ್ಲಿಯೇ ಅಹಂಕಾರ ತುಂಬಿದೆ. ಹೀಗೆ ಹೇಳುತ್ತಾ ಇರುತ್ತಾರೆ ಯಾವಾಗಲೂ. ನನಗೆ ಅಕ್ಕನಷ್ಟು ಮಾರ್ಕ್ಸ್ ಇಲ್ಲದೇ ಇದ್ರೂ ಯಾವತ್ತೂ 90ರ ಮೇಲೆ ಇರುತ್ತದೆ ಪರ್ಸೆಂಟೇಜ್. ಪ್ರೈಸ್ ಕೂಡ ಹಾಗೆ ಒಮ್ಮೊಮ್ಮೆ ಸಿಗುತ್ತಿರಲಿಲ್ಲ ಅಷ್ಟೇ. ಅದನ್ನೇ ಹೈಲೈಟ್ ಮಾಡ್ತಾರೆ. ಸಿಕ್ಕಿದ ದಿನ ಅದರ ಪ್ರಸ್ತಾಪವೇ ಇಲ್ಲ. ನಾನು ಕೂಡ ಹಾಡು, ಡ್ಯಾನ್ಸ್ ಅಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ ಅಪ್ಪ. ಆದರೂ ಎಲ್ಲದರಲ್ಲೂ ತಪ್ಪು ಹುಡುಕುತ್ತಾರೆ. ಅವರು ನನಗೆ ಏನಾದರೂ ಹೇಳಿದರೆ ಕ್ಲಾಸಿನಲ್ಲೂ ಎಲ್ಲರೂ ನಗುತ್ತಾರೆ. ಕೆಲವೊಮ್ಮೆ ಅವರು ಕೂಡ ತಮಾಷೆ ಮಾಡ್ತಾರೆ. ನನಗೆ ಸಾಕಾಗಿ ಹೋಗಿದೆ. ಮಮತಾ ಹತ್ತು ಬಿಟ್ಟಳು. ನಾಗೇಶ್ ಅವರು ಅವಳು ಅಳುವಷ್ಟು ಹತ್ತು ಬಿಡಲಿ ಅಂತ ಸ್ವಲ್ಪ ಹೊತ್ತು ಕುಳಿತು ಆ ನಂತರ ಅವಳ ಸಮೀಪ ಬಂದು ತಲೆ ನೆವರಿಸಿದರು. ಮೊದಲೇ ಯಾಕೆ ಹೇಳಲಿಲ್ಲ? ಭಯ ಆಯಿತು. ನೀವು ಕೂಡ ಅವರು ಹೇಳಿದ್ದು ಸರಿ ಅಂತ ಹೇಳಿದ್ರೆ ಯಾಕೆ ಹಾಗೆನಿಸಿತು ನಿನಗೆ? ನಾವು ಯಾರಾದರೂ ನಿಮ್ಮಿಬ್ಬರಲ್ಲಿ ಒಬ್ಬರನ್ನು ಮೇಲೆ ಅಂತ ಹೇಳಿದ್ದೇವಾ? ಇಲ್ಲ ಎಂಬಂತೆ ತಲೆಯಾಡಿಸಿದಳು. ನಮ್ಮ ಮಾತಿನಲ್ಲಿ ನಿನಗಿಂತ ತನುಜ ಇಷ್ಟ ಎಂಬಂತೆ ಭಾವ ನಿನಗೆ ಕಾಣಿಸಿತಾ? ಮೊದಲು ನಾನು ಅವರ ಮಾತನ್ನು ಕಿವಿಗೆ ಹಾಕಿಕೊಳ್ಳುತ್ತಿರಲಿಲ್ಲ. ದಿನ ಕಳೆದಂತೆ ಹೌದು, ಅಕ್ಕನೇ ಎಲ್ಲದರಲ್ಲೂ ಮುಂದು ಅಂತ ಅನಿಸಿತು. ಹಾಗಾಗಿ ಏನಾಯಿತು? ನನ್ನ ಮನಸ್ಸಿನಲ್ಲಿ ಅಕ್ಕನ ಮೇಲೆ ಸಿಟ್ಟು ಬಂತು. ಅವಳಿಗೂ ಬೈಗುಳ ಸಿಗಬೇಕು, ಅವಳಿಗೂ ಬೇಸರ ಆಗಬೇಕು ಅಂತ ಏನಾದರೂ ಮಾಡುತ್ತಿದ್ದೆ. ಆಗ ನೀವೆಲ್ಲರೂ ಅವಳನ್ನು ಸಮಾಧಾನ ಮಾಡುವುದು ನೋಡಿ ನನಗೆ ಇನ್ನಷ್ಟು ಕೋಪ ಬರುತ್ತಿತ್ತು. ನಾನು ಅವಳು ಬೇರೆ ಅಂತ ಅನಿಸಲು ಶುರುವಾಯಿತು. ಇದು ಸರಿಯಾ ತಪ್ಪು ಅಂತಲೂ ಗೊತ್ತಿತ್ತು. ಆದರೂ ಅವಳನ್ನು ಸೋಲಿಸುವಂತಹ ಹಠವೂ ಬರುತ್ತಿತ್ತು. ನಾನು ಅಕ್ಕನಿಗೆ ತೊಂದರೆ ಕೊಟ್ಟಾಗ ಖುಷಿ ಅಂತ ಅನಿಸಿದರೂ ಪುನಃ ಬೇಸರವಾಗುತ್ತಿತ್ತು. ಅಕ್ಕ ನಿನ್ನ ಜೊತೆಗೆ ಹಾಗೆ ನಡೆದುಕೊಂಡಿದ್ದಾಳಾ? ನೀನೆಂದರೆ ಅವಳಿಗೆ ತುಂಬ ಇಷ್ಟ. ಈಗಲೂ ಅವಳಿಗೆ ನಿನ್ನ ಮೇಲೆ ಸಿಟ್ಟಿಲ್ಲ, ನಮಗೂ ಇಲ್ಲ. ಕಾರಣ ಏನೆಂದು ತಿಳಿಯದೆ ನಾವು ಕೂಡ ನಿನ್ನೊಂದಿಗೆ ಕಷ್ಟಪಡುತ್ತಿದ್ದೆವು. ಅವಳಿಗೆ ಇಲ್ಲ, ಆದರೆ ಅವಳೇ ತಾನೇ ಕಾರಣ. ಹಾಗಾಗಿ ಅವಳೊಂದಿಗೆ ಸರಿಯಾಗಿ ಮಾತಾಡಲು ಬೆರೆಯಲು ನನಗೆ ಸಾಧ್ಯವಾಗುತ್ತಾ ಇಲ್ಲ. ನೀನು ಚಿಕ್ಕ ಹುಡುಗಿ. ನಿನ್ನ ಮನಸ್ಸಿಗೆ ಟೀಚರ್ ಹೇಳಿದ್ದು ಸರಿ ಅಂತ ಅನಿಸಿದ್ದರಲ್ಲಿ ತಪ್ಪಿದೆ ಅಂತ ಹೇಳುತ್ತಿಲ್ಲ. ಪದೇ ಪದೇ ಒಂದೇ ವಿಷಯ ಕೇಳಿದಾಗ ಆಗನಿಸಬಹುದು. ಆದರೂ ಯಾವುದು ಸರಿ ಯಾವುದು ತಪ್ಪು ಅಂತ ಆಲೋಚಿಸಬೇಕಿತ್ತು ಅಲ್ವಾ? ಅವರು ನಿನಗೆ 1-2 ವರ್ಷದಿಂದ ಗೊತ್ತಿರಬಹುದು ಅಥವಾ ಪಾಠ ಮಾಡಬಹುದು. ಆದರೆ ನಮ್ಮ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿದೆ. ಸ್ವಲ್ಪ ಮಾತು ನಿಲ್ಲಿಸಿ ಪುನಃ ಮುಂದುವರಿಸಿದರು. ನೀನು ಅಕ್ಕನು ಇಬ್ಬರೂ ಜಾಣರೇ. ಅವಳು ಹೆಚ್ಚು, ನೀನು ಕಡಿಮೆ ಅಂತ ಯಾವುದರಲ್ಲೂ ಇಲ್ಲ. ಇನ್ನು ಈ ಪರೀಕ್ಷೆ ಸ್ಪರ್ಧೆ, ಇದರಲ್ಲಿ ವಿಜೇತರಾದ ಕೂಡಲೇ, ಜಾಸ್ತಿ ಅಂಕ ತೆಗೆದ ಕೂಡಲೇ ಯಾರೂ ದೊಡ್ಡ ಮನುಷ್ಯರಾಗುವುದಿಲ್ಲ. ನಿಮ್ಮ ಗುಣ, ಬುದ್ಧಿವಂತಿಕೆ, ಬದುಕನ್ನು ಮುನ್ನಡೆಸುವ ರೀತಿ, ಜೀವನದಲ್ಲಿ ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸುತ್ತೀರಿ, ಸಮಾಜಕ್ಕೆ ಮಾದರಿಯಾಗುವಂತೆ ಹೇಗೆ ಬದುಕುತ್ತೀರಿ ಅನ್ನುವುದೇ ಮುಖ್ಯ. ಇಂತಹ ಮಾತುಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳಬಾರದು. ನೀವೇನೇ ಮಾಡಿದರೂ ತಪ್ಪು ಹುಡುಕುವವರು ನಮ್ಮ ಜೊತೆಗೆ ಇರುತ್ತಾರೆ. ಅದಕ್ಕೆಲ್ಲ ಸಿಟ್ಟು, ಅಸೂಯೆ, ದ್ವೇಷ ಬೆಳೆಸಿಕೊಳ್ಳಬಾರದು. ನಿಜವಾಗಿ ನಾವು ತಿದ್ದಿಕೊಳ್ಳಬೇಕಾದಲ್ಲಿ ಅದನ್ನು ಸರಿಪಡಿಸಬೇಕು. ಇಲ್ಲ ಅಂತಿದ್ದರೆ ಸುಮ್ಮನಿರಬೇಕು. ಹೌದು, ಹಾಗಾದರೆ ನಾನು ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸುವುದಿಲ್ಲ. ನೀನು ಯಾಕೆ ಭಾಗವಹಿಸಬಾರದು? ನಾನು ಜೀವನದಲ್ಲಿ ಅದೊಂದೇ ಅಲ್ಲ ಅಂದಿದ್ದಷ್ಟೇ. ಆದರೆ ಅವುಗಳು ನಿಮಗೆ ಆತ್ಮವಿಶ್ವಾಸ ಹೆಚ್ಚಿಸಲು, ಮುಂದೆ ಬಂದು ಮಾತಾಡಲು, ಜನರನ್ನು ಎದುರಿಸಲು ಖಂಡಿತವಾಗಿ ಸಹಾಯ ಮಾಡುತ್ತದೆ. ಅದರಲ್ಲಿ ಪ್ರಶಸ್ತಿ ಬರುವುದು ನಂತರದ ಮಾತು. ಭಾಗವಹಿಸುವುದು, ನಿನ್ನನ್ನು ನೀನು ತೊಡಗಿಸಿಕೊಳ್ಳುವುದು ಬಲು ಅಗತ್ಯ. ಅದೇ ನನಗೆ ಮೊದಲು ಸ್ಟೇಜ್ ಫಿಯರ್ ಇತ್ತು. ಅಕ್ಕ ಹೇಳಿದ ಮೇಲೆ ನಾನು ಎಲ್ಲದರಲ್ಲೂ ಸೇರ್ತಾ ಇದ್ದೆ. ಈಗ ಅಷ್ಟೇನು ಭಯ ಇಲ್ಲ. ಅದರ ಪ್ರಯೋಜನ ನಾವು ಪಡೆದುಕೊಂಡರಾಯಿತು. ಯಾರೋ ಏನೋ ಹೇಳಿದರೆಂದು ನಮ್ಮ ಮನೆಯವರೊಂದಿಗೆ ಸಿಟ್ಟು ಮಾಡಿಕೊಳ್ಳಬಾರದು. ಅದು ಅವರಿಗೆ ಕಾರಣವೇ ಗೊತ್ತಿಲ್ಲದೆ ಇದ್ದಾಗ ಏನಂತ ಅರ್ಥ ಮಾಡಿಕೊಳ್ಳಬೇಕು ಅಲ್ವಾ? ನಮ್ಮ ಸಂಬಂಧವೇ ಹಾಳಾಗುವುದು. ಅವರು ಹೇಳಿ ಹೋಗುತ್ತಾರೆ, ಇಲ್ಲಿ ಉಳಿಯುವುದು ನಾವೇ. ನನ್ನದೇ ತಪ್ಪು. ನಾನು ಮೊದಲೇ ಹೇಳಿಕೊಳ್ಳಬೇಕಿತ್ತು. ನಿನ್ನ ಮನಸ್ಸಿಗೆ ಆಗನಿಸಲು ಏನಾದರೂ ನಾವೇ ಕಾರಣವಾ ಅಂತ ಯೋಚಿಸಬೇಕು. ಇಲ್ಲ, ನೀವು ಯಾರೂ ಅಲ್ಲ. ನನ್ನದೇ ತಪ್ಪು ಕಲ್ಪನೆ. ಅವರು ಇರುವಾಗಲೇ ನನಗೆ ಅಕ್ಕನಿಗೆ ಬೇಕಾದ್ದು ಎಲ್ಲ ಕೊಡಿಸಿದ್ದೀರಿ. ವಸ್ತು ಮಾತ್ರನಾ? ಆಗಿದ್ದರೆ ಪ್ರೀತಿ? ಅದರಲ್ಲೂ ಅಷ್ಟೇ, ಯಾವುದೇ ಕೊರತೆ ಇಲ್ಲ. ಬೇಕಾದರೆ ನನಗಾಗಿ ಅವಳು ಸುಮ್ಮನೆ ಕೂರುತ್ತಾಳಷ್ಟೇ. ಹೌದು, ನೀನು ಚಿಕ್ಕವಳು ಅಂತ ಎಲ್ಲರೂ ತಲೆ ಮೇಲೆ ಕೂರಿಸುತ್ತೇವೆ. ನೀನು ಈ ವಿಷಯ ಹೇಳಲಿಲ್ಲ ನೋಡು ಎನ್ನುತ್ತಾ ಬಂದರು ಸವಿತಾ. ನೀನು ಕೇಳಿಸಿಕೊಂಡೆಯಾ? ತಪ್ಪೇನು?
ನಡೆದಿದ್ದು ಏನು ಅಂತ ನನಗೂ ತಿಳಿಯಬೇಕಿತ್ತು. ಇನ್ನು ಪೂನಂ ಅಪ್ಪ ನನ್ನಲ್ಲಿ ಹೇಳಬೇಕೆಂದೇನೂ ಇಲ್ಲ. ತಲೆ ಕೆಳ ಹಾಕಿ ನಿಂತ ಅವಳ ಹೆಗಲ ಬಳಸುತ್ತಾ, ಏನೇ ಸಮಸ್ಯೆ ಆದ್ರೂ ಹೇಳ್ಬೇಕು ಅಂದಿದ್ದೆ ನಾನು. ಮನಸ್ಸಿಗೆ ಇಷ್ಟು ಹಿಂಸೆ ಅನಿಸುವಾಗ ಹೇಳ್ಬೇಕು ಅಂತ ಅನಿಸ್ಲಿಲ್ವಾ ನಿನಗೆ? ಇನ್ನು ಮುಂದೆ ಹೀಗೆ ಮಾಡಬಾರದು. ಸರಿ ಅಮ್ಮ. ಇನ್ನು ಅಕ್ಕ ನೀನು ಇಂಥ ವಿಷಯಕ್ಕೆಲ್ಲ ಜಗಳ ಮಾಡಬಾರದು. ಮುಖ ಚಿಕ್ಕದು ಮಾಡಿಕೊಳ್ಳಬಾರದು. ಸರಿಯಾ? ಸರಿಯಪ್ಪ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು. ಮೊದಲೇ ಆದರೆ ಈ ಚಡಪಡಿಕೆ ಇರ್ತಾ ಇರಲಿಲ್ಲ. ಬೇಗ ಅರ್ಥ ಮಾಡಿಕೊಂಡೆಯಲ್ಲ, ಅಷ್ಟೇ ಸಾಕು. ಅಮ್ಮ, ನಾನು ಅಕ್ಕನ ಹತ್ತಿರ ಮಾತಾಡಿ ಬರುತ್ತೇನೆ. ಅವಳೇನು ಹೇಳಲ್ಲ ಅಲ್ವಾ? ಹೋಗು ಬೇಗ. ಅವಳಿಗೂ ಸಮಾಧಾನ. ರೂಮಿಗೆ ಹೋಗಿ ಅಕ್ಕ ಎಂದಳಷ್ಟೇ. ಅಬ್ಬಾ, ಬಂದೆಯಾ? ಎಷ್ಟು ಹೊತ್ತು ಅಲ್ಲಿಯೇ? ಬಾ ನೀನು. ಅಕ್ಕ, ಸಾರಿ ಎಲ್ಲ ಬೇಡ. ಮೊದಲಿನಂತೆ ಇದ್ದರೆ ಸಾಕು. ಅದು ಏನಾಯಿತೆಂದರೆ, ಅವಳು ಹೇಳುವಾಗ ಕೇಳುತ್ತಾ ಕುಳಿತು ಇವಳು, ಅಯ್ಯೋ, ಅಷ್ಟೆಲ್ಲ ನಡೆಯಿತಾ? ಅವರು ಮೊದಲಿನಿಂದಲೂ ಹಾಗೆ. ಈಗ ನಿನ್ನ ಹತ್ರ ಹೊಗಳಿದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಅವತ್ತು ನನ್ನನ್ನು ಹೀಗೆ ಹೇಳ್ತಾ ಇದ್ರು. ನಾನು ಎಷ್ಟು ದಿನ ಇಲ್ಲಿ ಅಳ್ತಾ ಇದ್ದೆ ನೆನಪಿದೆಯಾ? ಇಲ್ಲ, ನಾನೇ ಇದನ್ನು ಸ್ವಲ್ಪ ಸಮಸ್ಯೆ ಮಾಡಿಬಿಟ್ಟೆ. ಛೇ, ಪರವಾಗಿಲ್ಲ, ಅದೆಲ್ಲ ಇದ್ದಿದ್ದೆ. ಅದರಿಂದ ಹೊರಗೆ ಬಾ. ಇನ್ನು ಆ ವಿಷಯ ಬೇಡ. ನಾನು ನಿನ್ನಂತೆ ಇರಲು ಬಯಸುವುದರಿಂದ ನನಗೆ ಆಗನಿಸಿತೋ ಏನೋ. ಆಗಿರಲೂಬಹುದು. ನನಗೇನೇ ತಂದ್ರೂ ನಿನಗೂ ಜೊತೆಗೆ ಬರುತ್ತಿತ್ತು. ನೀನು ಶಾಲೆಗೆ ಹೋಗಲು ಶುರು ಮಾಡಿದ್ದು ಕೂಡ ಬೇಗ. ನನ್ನಂತೆ ಅಳಲಿಲ್ಲ. ಹೌದಾ? ನಾನು ಜೊತೆಗಿದ್ದೆ ಅಲ್ವಾ ಹಾಗೆ. ಒಮ್ಮೆ ನೆನಪಿದೆಯಾ? ನನಗೆ ಜ್ವರಕ್ಕೆ ಮದ್ದಿಗೆ ಹೋದಾಗ ನೀನು ಜೋರಾಗಿ ಹತ್ತು ನಿನಗೂ ಶೀತ ಮಾತ್ರೆ ಬೇಕು ಅಂತ ಕೇಳಿದ್ದೆ ಆ ಡಾಕ್ಟರ್ ಹತ್ರ. ನನಗೆ ನೆನಪಿಲ್ಲ. ಆಮೇಲೆ ಏನಾಯಿತು? ಅವರು ಹೋಮಿಯೋಪತಿ ಡಾಕ್ಟರ್ ಆದ ಕಾರಣ ನಿನಗೆ ಮದ್ದು ಮಿಕ್ಸ್ ಮಾಡದ ಮಾತ್ರೆ ಕೊಟ್ಟರು. ಆದರೂ ನೀನು ಅಳಲು ನಿಲ್ಲಲಿಲ್ಲ. ಯಾಕೆ? ನನಗೆ 2 ರೀತಿಯ ಮಾತ್ರೆ ಕೊಟ್ಟಿದ್ದರು. ನಿನಗೆ ಒಂದೇ. ಹಾಗಾಗಿ ಅಕ್ಕನಿಗೆ ಮಾತ್ರ ಜಾಸ್ತಿ ಇದೆ, ನನಗೆ ಇಲ್ಲ ಅಂತ. ಅಯ್ಯೋ, ಆಗಲೇ ನನಗೆ ಹೊಟ್ಟೆ ಉರಿ ಜಾಸ್ತಿ ಇತ್ತು. ಹಾಗಿದ್ರೆ ಆಗಲ್ಲ, ಎಲ್ಲ ಒಂದೇ ರೀತಿ ಇರಬೇಕು ಅಂತಷ್ಟೇ. ದೇವ್ರೇ. ಅವರು ಸ್ವಲ್ಪ ಹೊತ್ತು ಮಾತಾಡ್ತಾ ಕುಳಿತರು. ಇಷ್ಟು ದಿನದ ಮಾತುಗಳೆಲ್ಲ ಬಾಕಿ ಇತ್ತಲ್ಲ. ಊಟಕ್ಕೆ ಬನ್ನಿ ಮಕ್ಕಳೇ. ಮತ್ತೆ ಎಷ್ಟು ಬೇಕಾದರೂ ಮಾತಾಡಿ. ಅಯ್ಯೋ, ಇಷ್ಟು ಹೊತ್ತಾಯ್ತಾ? ನನಗೆ ಇನ್ನೂ ಎಷ್ಟಿದೆ ಬರೆಯಲು. ತೊಂದರೆ ಇಲ್ಲ, ನಾಳೆ ರಜೆ. ಚಾನ್ಸ್. ನನಗೆ ಮರೆತು ಹೋಗಿತ್ತು. ಸುಮಾರು ದಿನಗಳ ನಂತರ ಎಲ್ಲರೂ ಸಮಾಧಾನದಿಂದ ಊಟ ಮಾಡಿದರು. ಈಗ ಶಾಲೆಯಲ್ಲಿ ಟೀಚರ್ ಏನೇ ಹೇಳಿದ್ರೂ ಮಮತಾ ಅಷ್ಟಾಗಿ ತಲೆಗೆ ಹಾಕಿಕೊಳ್ಳುತ್ತಿರಲಿಲ್ಲ. ಕೆಲವೊಮ್ಮೆ ಮನೆಗೆ ಬಂದು ಅವರ ಮೇಲಿನ ಸಿಟ್ಟನ್ನೆಲ್ಲ ಹೇಳಿ ಮುಗಿಸಿಕೊಳ್ಳುತ್ತಿದ್ದಳು. ಅವರ ಪಾಠ ಏನೂ ಒಳ್ಳೆಯದಾಗುವುದಿಲ್ಲ. ಹೀಗೆ ಇನ್ನೊಬ್ಬರನ್ನು ಅನ್ನುವುದೇ ಆಯಿತು. ನಾನು ಕೂಡ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿಯೇ ಹೇಳುತ್ತೇನೆ. ನಿಮ್ಮ ಪಾಠ ಉಳಿದವರಂತೆ ಏನೂ ಚೆನ್ನಾಗಿಲ್ಲ ಅಂತ. ಅವರೊಬ್ಬರೆಯ ಹೋಲಿಸಬೇಕು? ನನಗೂ ಗೊತ್ತಿದೆ. ಲಾಸ್ಟ್ ಕ್ಲಾಸ್ ಯಾಕೆ, ನಾಳೆಯೇ ಹೇಳು, ತನುಜ ಎಂದಳು ನಗುತ್ತಾ. ಹಾಗೆ ಮಾಡಿದ್ರೆ ಮತ್ತೆ ಇಡೀ ವರ್ಷ ನರಕ ದರ್ಶನ. ಈಗ ಬರುವ ಮಾರ್ಕ್ಸ್ ಕೂಡ ಅವರ ಸಿಟ್ಟಿನ ಪ್ರವಾಹಕ್ಕೆ ಕೊಚ್ಚಿ ಹೋಗಬಹುದು. ಹೆದರಿಕೆ ಇದೆ. ಹಾಗಾದ್ರೆ ಏನು ಮಾಡುವುದು? ಬದುಕಬೇಕಲ್ಲ. ಅವರ ಮೇಲಿನ ಸಿಟ್ಟನ್ನು ಸಬ್ಜೆಕ್ಟ್ ಮೇಲೆ ತೋರಿಸಬೇಡ ಸವಿತಾ ಎಂದರು. ಯಾವಾಗಲೂ ಕಲಿಸುವ ಗುರುವಿನ ಮೇಲೆ ನಂಬಿಕೆ, ಗೌರವ ಬೇಕು. ಅವರು ಹೇಗೆ ಬೇಕಾದರೂ ಇರಲಿ. ನಾಗೇಶರೆಂದರೆ ಭಯ ಅಂತೂ ಇರುತ್ತದೆ ಅಪ್ಪ ಎಂದಳು ಮಮತಾ ನಗುತ್ತಾ. ಗೌರವ ಕೊಡಲು ನಮಗೂ ಒಳ್ಳೆಯ ಭಾವನೆ ಬರಬೇಡ್ವಾ ಅವರ ಮೇಲೆ? ದಿನ ಹೀಗೆ ಇದ್ರೆ ಗೌರವ ಗಾಳಿಗೆ ಹೋಗುತ್ತದೆ ಅಷ್ಟೇ. ಇನ್ನೊಂದು 6-7 ತಿಂಗಳು ಮತ್ತೆ ಬೇರೆ ಶಾಲೆ ಅಲ್ವಾ, ಅದೇ ನೆಮ್ಮದಿ. ಸೌಭಾಗ್ಯ ಅವರಿಗೆ ಈ ವಿಷಯಗಳೆಲ್ಲ ತಿಳಿದಿರಲಿಲ್ಲ. ಮಗಳ ಮನೆಯಲ್ಲಿ 15 ದಿನ ಕುಳಿತು ಬಂದಿದ್ದರು. ಬಂದ ಕೂಡಲೇ ಅಲ್ಲಿಯ ದನ ನಾಯಿಗಳಿಂದ ಶುರುವಾದ ಮಾತು ಪಕ್ಕದ ಮನೆಯ ನೇತ್ರಾವತಿಯವರಲ್ಲಿಗೆ ತಲುಪಿತು. ಎಲ್ಲರೂ ಕುಳಿತು ಅವರ ಮಾತಿಗೆ ಕಿವಿಯಾಗಿದ್ದರು. ನಾನೇ ಎಷ್ಟು ಮಾತಾಡಲಿ? ಇಲ್ಲಿಯ ಕತೆ ಏನು? ಅಬ್ಬಾ ಅಜ್ಜಿ, ಈಗಾದ್ರೂ ನಿಲ್ಲಿಸಿದರಲ್ಲ. ನೇತ್ರಾವತಿ ಯಾರು ಅಂತ ಗೊತ್ತಿಲ್ಲ. ಇನ್ನವರ ಮಗಳ ಸುದ್ದಿ ಯಾಕೆ? ಮಮತಾ ನಗುತ್ತಾ ನುಡಿದಳು. ಅವಳನ್ನು ಗೊತ್ತಿಲ್ಲ. ಅದೇ ಕಳೆದ ವರ್ಷ ಪೂಜೆಗೆ ಯಾರಾದ್ರೇನು, ಅವರ ಸುದ್ದಿ ಬೇಡ. ನಮ್ಮ ಸುದ್ದಿ ಹೇಳ್ತೀವಿ ಕೇಳಿ ಎಂದ ಮಮತಾ ಎಲ್ಲವನ್ನೂ ಚಾಚು ತಪ್ಪದೆ ವರದಿ ಒಪ್ಪಿಸಿದಳು. ಹೋ, ನನ್ನ ಗಮನಕ್ಕೆ ಬರಲೇ ಇಲ್ಲ ನೋಡು. ನಿನ್ನ ಮನಸ್ಸು ಸರಿಯಾಯ್ತಲ್ಲ. ಯಾರೇನೋ ಹೇಳಿದ್ರೆ ನಿನಗೇನು? ಅದನ್ನೆಲ್ಲ ಹಚ್ಚಿಕೊಳ್ಳಬಾರದು. ಇಲ್ಲ ಅಂದ್ರೆ ಅದೇ ಸಮಸ್ಯೆ ಆಗಿತ್ತು.
ಅಷ್ಟು ಮೃದ ಇರಬಾರದೆ ಹುಡುಗಿ. ಅದಲ್ಲದೆ ಇಲ್ಲಿ ನಿನಗೆ ಪ್ರಾಶಸ್ತ್ಯ ಜಾಸ್ತಿ. ಆಗಿರುವಾಗ ನಿನಗೇಕೆ ಅಂಥ ಆಲೋಚನೆ ಬಂತೋ? ನಮ್ಮ ಹತ್ರ ಮಾತ್ರ ನೀನು ಸಿಡಿಮಿಡಿ ಮಾಡುವುದು ಹಾಗಾದ್ರೆ. ಸರಿ ಅಜ್ಜಿ, ತಪ್ಪಾಯ್ತು. ಅವರ ಹತ್ರ ನೇರವಾಗಿ ಹೇಳು, ನನ್ನನ್ನು ಯಾರೊಂದಿಗೂ ಹೋಲಿಸಬೇಡ ಎಂದು. ಮತ್ತೆ ಅದೇನೋ ಮೀಟಿಂಗ್ ಎಲ್ಲ ಇದೆ ಅಲ್ವಾ ನಾಗೇಶ್, ಅವಾಗ ಹೇಳಬೇಕು ಆ ಟೀಚರ್ ಹತ್ರ. ಅದರಿಂದ ಸುಮ್ಮನೆ ಮಗುವಿಗೆ ತೊಂದರೆ. ಅವರೆಲ್ಲ ಸುಧಾರಿಸುವವರಲ್ಲ. ಇನ್ನು ಸ್ವಲ್ಪ ಸಮಯ, ಮತ್ತೆ ಶಾಲೆ ಬೇರೆ. ಅದೇ ಅಜ್ಜಿ, ಸುಮ್ಮನೆ ರಗಳೆ, ತನುಜು ಕೂಡ ಹೇಳಿದಳು. ಆದರೂ ನಾಗೇಶ್, ನಿನಗೊಂದು ಕೆಲಸವೇ ನೋಡು. ಏನಮ್ಮ ಅದು? ದೊಡ್ಡವಳಿಗೆ ಮದುವೆ ಮಾಡಲು ಹೊರಟಾಗ ಸಣ್ಣ ಅಳಿಯನನ್ನು ಹುಡುಕುವುದು ಒಳ್ಳೆಯದು ಒಟ್ಟಿಗೆ. ಯಾಕಪ್ಪ? ಇಲ್ಲ ಅಂದರೆ ನನಗೆ ಮದುವೆ ಮಾಡಿಸುವುದೇ ಇಲ್ಲ. ಅಕ್ಕನಿಗೆ ಮಾತ್ರ ಮೊದಲು ಅಂತ ಮುಖ ದೊಡ್ಡದು ಮಾಡಿ ಕೂತರೂ ಆಶ್ಚರ್ಯ ಇಲ್ಲ. ಎಲ್ಲ ಅಕ್ಕನಂತೆ ಆಗಬೇಕಲ್ಲ ಅವಳಿಗೆ. ಅಜ್ಜಿ ಜೋರಾಗಿ ನಕ್ಕಾಗ, ಅಜ್ಜಿ ಹೋಗಿ ಅತ್ತೆ ಮನೆಯಲ್ಲಿ ಇನ್ನೂ ಸ್ವಲ್ಪ ದಿನ ಕೂತು ಬನ್ನಿ. ನನ್ನ ಮದುವೆ ವಿಷಯ ಈಗ ಯಾಕೆ? ಈಗ ಅಂತ ಎಲ್ಲೇ ಹೇಳಿದೆ? ಮುಂದೆ ಹೀಗೆ ಆಗುವ ಸಾಧ್ಯತೆ ಇದೆ ಅಂದೆ. ಹಾಗೆಲ್ಲ ಏನಿಲ್ಲ. ನಾನು ಅಕ್ಕ ಇಲ್ಲದೆ ಇಲ್ಲಿ ಹಾಯಾಗಿ ಕಾಲ ಕಳೆಯಬೇಕು. ನಿಮಗೆ ಅಷ್ಟು ಬೇಗ ಇಬ್ಬರನ್ನು ಓಡಿಸುವ ಆಲೋಚನೆ ಇದ್ರೆ ಈಗಲೇ ಬಿಟ್ಟು ಬಿಡಿ. ಪುನಂ ಅಕ್ಕನ ಕಡೆಗೆ ತಿರುಗಿ, ಬಾರೆ ಅಕ್ಕ, ನಮಗಿಲ್ಲಿ ಏನು ಕೆಲಸ ಎನ್ನುತ್ತಾ ಕೈ ಎಳೆದುಕೊಂಡು ಹೋದಳು. ಅವರು ಹೋಗುತ್ತಿರುವುದನ್ನು ನೋಡುತ್ತಾ ಮೂವರು ನಕ್ಕು ಬಿಟ್ಟರು. ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.